ಹರಿ ಓಂ ಮ್ಯಾಮ್. ನಮಸ್ತೆ. ಸ್ಟಾರ್ಟ್ 4 ಗಂಟೆ ಆಯ್ತು. ಇಲ್ಲಂದ್ರೆ ಇಲ್ಲ ಲೇಟ್ ಆಗ್ಬಿಡುತ್ತೆ. ಲೇಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಪ್ರೇಯರ್ ಆದ್ರೆ ಹೇಳಿ. ಹೇಳಿ ಸುಚಿತ್ರ ಅವರೇ. ಹೇಳಮ್ಮ ಕೇಳಿಸ್ತಾ ಇದೆಯಮ್ಮ? ಹಾ ಸಿಗ್ತಾ ಇದೆ ಸುಚಿತ್ರ ಅವರೇ ಹೇಳಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಚೆನ್ನಾಗಿ ಹೇಳಿದ್ರಿ. ಇವತ್ತು ನಾವು ನೋಡ್ತಾ ಇರೋದು ಶ್ರೀ ದುರ್ಗಾ ಸಪ್ತಶತಿ. ಇವತ್ತು ನಾನೊಂದು ಫೋಟೋ ಕಳಿಸಿದೀನಿ. ಅದ್ರಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಏನಂತಂದ್ರೆ ಇಲ್ಲಿ ಮಾರ್ಕಂಡೇಯ ಪುರಾಣದಲ್ಲಿ ಅಂದ್ರೆ ದುರ್ಗಾ ಸಪ್ತಶತಿಯಲ್ಲಿ ನಮಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಮ್ಗಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲಿ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನಾವು ಪೂಜೆ ಮಾಡ್ತಾರಂತಹ ಲಕ್ಷ್ಮಿ ಸರಸ್ವತಿ ಅವರು ಇಲ್ಲಿ ಮುಂದಿನ ಒಂದು ಭಾಗಕ್ಕೆ ಬರ್ತಾರೆ. ಇವರು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅವರು ಮೊದಲು ಒಂದು ದೇವಿಯ ಒಂದು ಅಂಗದಿಂದ ಬರುವಂತದ್ದು. ಅದನ್ನ ನಾವಿಲ್ಲಿ ತಿಳ್ಕೊಬೇಕು. ಅವಾಗ ನಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಗಲ್ಲ. ಯಾವುದು ದುರ್ಗಾ ಸಪ್ತಶತಿಯಲ್ಲಿ ಬರುವಂತಹ ಒಂದೊಂದು ಚರಿತ್ರೆಯಲ್ಲಿ. ಓಕೆ, ಅದಕ್ಕೋಸ್ಕರ ಆ ಫೋಟೋವನ್ನ ಕಳಿಸಿದ್ದು. ಅದನ್ನು ಕೂಡ ವಿವರಣೆ ಮಾಡ್ತಾ ಹೋದ್ರೆ ತುಂಬಾ ಸಮಯ ಆಗುತ್ತೆ ಅಂತೇಳಿ ನನ್ನ ಫೋಟೋವನ್ನ ಕಳಿಸಿದ್ದೀನಿ. ಈ ದುರ್ಗಾ ಸಪ್ತಶತಿ ನಮ್ಗೆ ಮಾರ್ಕಂಡೇಯ ಪುರಾಣದಲ್ಲಿ ಬರುತ್ತೆ. ಅದ್ರಲ್ಲಿ ನಾವು ನೋಡ್ಬೋದು. ಮಾರ್ಕಂಡೇಯ ಪುರಾಣದಲ್ಲಿ ನಾವು ಹುಡುಕಿದ್ರೆ ಸಿಗುತ್ತೆ. ಇದು ಮಾರ್ಕಂಡೇಯ ಪುರಾಣದಲ್ಲಿ ಇದೆ ಅಂತೇಳಿ. ಇದು ಇಲ್ಲಿ ಮಾತ್ರ ಅಲ್ಲ, ನಮಗ್ ಮಾತ್ರ ಅಲ್ಲ. ಈಗ ಇಲ್ಲಿ ನಾವೇನು ಇವಾಗ ಕರ್ನಾಟಕನೋ ಇಲ್ಲ ಭಾರತದಲ್ಲೋ ಇಲ್ಲಿ ಮಾತ್ರ ಇದು ಸೀಮಿತ ಅಲ್ಲ. ಇದಕ್ಕಿಂತ ಬೇರೆ ಮಟ್ಟ ಹೊರದೇಶದಲ್ಲೂ ಕೂಡ ಇದು ಪ್ರಸಿದ್ಧವಾಗಿದೆ. ಅಂದ್ರೆ ಅದು ಚಂಡಿ ಅಂತ, ಶ್ರೀ ಚಂಡಿ ಅನ್ನೋ ಹೆಸರಲ್ಲಿ ಪ್ರಸಿದ್ಧಿಯಾಗಿದೆ ಅದು ಈ ಗ್ರಂಥ. ಇದು ಶಾಕ್ತ ಮತ್ತೆ ಶಾಸ್ತ್ರದಲ್ಲಿ ದೇವಿ ಮಹಾತ್ಮೆ ಲೋಕಾಂತರ, ಈಗ ಹೇಳಿದ್ನಲ್ವಾ, ಲೋಕಾಂತರವಾಗಿರುವಂತಹ ಒಂದು ಗ್ರಂಥ. ಇದಕ್ಕೆ ನಾವು ಹೇಳುವಂತದ್ದು ಇಲ್ಲಿ ದುರ್ಗಾ ಸಪ್ತಶತಿ ಅಂತ. ಒಬ್ಬೊಬ್ಬರು ಒಂದೊಂದು ಇಟ್ಕೊಂಡಿದ್ರು. ಒಬ್ಬೊಬ್ರು ದೇವಿ ಮಹಾತ್ಮೆ ಅಂದ್ರೂ ದುರ್ಗಾ ಸಪ್ತಶತಿನೇ, ಶ್ರೀ ಚಂಡಿ ಅಂತಾನು ಕೂಡ ಇದಕ್ಕೆ ಹೆಸರಿದೆ. ಅದನ್ನು ಕೂಡ ನಾವಿಲ್ಲಿ ದುರ್ಗಾ ಸಪ್ತಶತಿ ಅಂತಾನೆ ನಾವಿಲ್ಲಿ ನೋಡ್ಬೇಕು. ಅದು ಬೇರೆ ಇದು ಬೇರೆ ಆಗೋದ್ರೆ ಎಲ್ಲಾನು ಕೂಡ ಇಲ್ಲಿ ಒಂದೇ ಆಗುತ್ತೆ. ಯಾಕಂದ್ರೆ ಇದು ದುರ್ಗಾ ಸಪ್ತಶತಿ ಅನ್ನೋದ್ಕಿಂತ ದೇವಿ ಮಹಾತ್ಮೆ ಇದು ಮಾರ್ಕಂಡೇಯ ಪುರಾಣ ತುಂಬಾ ಹಳೇದಿದು. ಇದು ಋಗ್ವೇದ, ಯಜುರ್ವೇದ, ಅಥರ್ವ ವೇದ, ಸಾಮವೇದ ಇದಾವಲ್ವಾ, ಆ ರೀತಿಯಾಗಿರುವಂತ ಹಳೇ ಪುರಾಣ ಇದು. ಯಾವುದು ಮಾರ್ಕಂಡೇಯ ಪುರಾಣದಲ್ಲಿ ಬಂದಿರುವಂತಹ ಈ ದೇವಿ ಮಹಾತ್ಮೆ ಇದು ತುಂಬಾ ಹಳೇದು. ಈಗ ನಾವು ನಾರಾಯಣಿಯಂ ಆಗಿರ್ಬೋದು, ಮತ್ತೊಂದಾಗಿರೋದು ಸುಂದರಕಾಂಡ, ಇವೆಲ್ಲ ಇದಾದ ನಂತರ ಬಂದಿರೋದು. ಅಂದ್ರೆ ಇದೆಲ್ಲ ನೆಕ್ಸ್ಟ್ ಬಂದಿರೋದು. ಇದು ಬಂದು ನಮ್ಗೆ ಇದು ದುರ್ಗಾ ಸಪ್ತಶತಿ ಬಂದು ತುಂಬಾ ಹಳೇ ಪುರಾಣ ಇದು. ಸಾಕ್ಷಾತ್ ದೇವಿನೇ ಇದನ್ನ ನಮ್ಗೆ ಕೊಟ್ಟಿರುವಂತದ್ದು. ಅದರಿಂದ ಇದು ತುಂಬಾ ಹಳೇ ಪುರಾಣ ಆಗಿರೋದು. ತುಂಬಾ ಕೂಡ ಪ್ರಸಿದ್ಧಿಯಾಗಿದೆ. ಮತ್ತೆ ಇದು ಪರಮ ಪೂಜ್ಯ ಅಂತಾನು ನಾವಿಲ್ಲಿ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಂತಹ ಒಂದು ಒಳ್ಳೆಯ ಒಂದು ತುಂಬಾ ಕಟ್ಕಟ್ ಆಗ್ತಾ ಇದೆ ಮ್ಯಾಮ್ ನಿಮ್ ವಾಯ್ಸ್. ಬೇರೆಯವ್ರಿಗೆ ಕ್ಲಿಯರ್ ಇದೆ ಮ್ಯಾಮ್? ಇಲ್ಲ ಮ್ಯಾಮ್, ಕ್ಲಿಯರ್ ಇದೆ. ನೀವು ಹೇಮಪ್ರಕಾಶ್ ಅವರೇ ಎಕ್ಸಿಟ್ ಆಗಿ ಮತ್ತೆ ಜಾಯ್ನ್ ಆಗಿ. ಓಕೆ ಮ್ಯಾಮ್. ಎಕ್ಸಿಟ್ ಆಗಿ ಮತ್ತೆ ಜಾಯ್ನ್ ಆಗಿ ಸರ್. ಹೋಗುತ್ತೆ. ಈ ಪುರಾಣದಲ್ಲಿ ನಮ್ಗೆ 13 ಅಧ್ಯಾಯ ಬರುತ್ತೆ. ಎಲ್ಲನೂ ಇಲ್ಲಿ ದೇವಿ ಮಹಾತ್ಮೆಯ ಬಗ್ಗೆನೇ ಇರುತ್ತೆ. ಈ 13 ಅಧ್ಯಾಯನು ಕೂಡ ಅವರ ಒಂದು ಯಾವ ರೀತಿ ಕೆಲಸ ಮಾಡ್ತಾರೆ ಅಂದ್ರೆ ರಾಕ್ಷಸರನ್ನ, ಅಸುರರನ್ನ ಯಾವ ರೀತಿ ಸಂಹಾರ ಮಾಡ್ತಾರೆ ಅನ್ನೋದು ಒಂದ್ರಲ್ಲಿ ಬರುತ್ತೆ. ಮತ್ತೆ ಹೇಳ್ತೀನಿ ಅಂತ. ಇದು ನಾನು ಈಗ ಹೇಳಿದಾಗೆ ಋಗ್ವೇದದಷ್ಟೇ ಹಳೆಯ ಪುರಾತನವಾಗಿರುವಂತದ್ದು ಈ ಗ್ರಂಥ. ಯಾವುದು ಇಲ್ಲಿ ನಾವು ದೇವಿ ಮಹಾತ್ಮೆ ಅಂತಾನು ಕರಿಬಹುದು, ದುರ್ಗಾ ಸಪ್ತಶತಿ ಅಂತ ನಾವಿಲ್ಲಿ ಕರಿಬಹುದು. ಎರಡು ರೀತಿಯಲ್ಲಿ ನಾವು ಕನ್ಫ್ಯೂಷನ್ ಆಗೋದ್ ಬೇಡ, ಎರಡೂನು ಒಂದೇ. ಓಕೆ, ಇಲ್ಲಿ ನಾವು ಇನ್ನೊಂದು ನೋಡ್ಬೇಕು. ಋಗ್ವೇದದ 10ನೇ ಮಂಡಲದಲ್ಲಿ ಬರುವ ದೇವಿ ಸೂಕ್ತ. ಇದಕ್ಕೆ ದೇವಿ ಸೂಕ್ತ
ಮತ್ತೆ ರಾತ್ರಿ ಸೂಕ್ತಗಳು ಇದೆಲ್ಲ ಇದಾವಲ್ವಾ, ಅವೆಲ್ಲಾನು ಕೂಡ ದೇವಿಗೆ ಸಂಬಂಧಪಟ್ಟಂತದ್ದೇ. ಯಾವ್ದು ಇಲ್ಲಿ ದೇವಿಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ನಾವು ದೇವಿ ಸೂಕ್ತ, ರಾತ್ರಿ ಸೂಕ್ತಗಳ ವಿಷಯಗಳನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ ಇದ್ರಲ್ಲಿ. ವೈದಿಕ ಯುಗದಲ್ಲಿ ಅಂಬೃಣ ಎಂಬ ಮಹರ್ಷಿ ಇರ್ತಾರ. ಅಂದ್ರೆ ಒಬ್ಬ ಮಹರ್ಷಿ, ಯಾರು ಅಂಬೃಣ ಅನ್ನೋ ಒಬ್ಬ ಮಹರ್ಷಿ ಇರ್ತಾರ. ಅವನಿಗೆ ಬ್ರಹ್ಮ ವಿದುಷಿಯಾದ ಒಬ್ಬ ಮಗಳು, ಅಂದ್ರೆ ವಾಕ್ ಅನ್ನೋ ಹೆಸರಿನ ಒಬ್ಬ ಮಗಳು ಇರ್ತಾಳೆ. ಅವಳೇ ಈ ದೇವಿ ಸೂಕ್ತಕ್ಕೆ ಋಷಿಯಾಗಿರ್ತಾಳೆ. ಅಂದ್ರೆ ಅವಳೇ ಈ ದೇವಿ ಸೂಕ್ತಕ್ಕೆ ಒಬ್ಬ ಕಥಾನಾಯಕಿ ಆಗಿರ್ತಾರೆ. ಮತ್ತೆ ಇಲ್ಲಿ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮನೇ ದೇವತೆ ಆಗಿರುವಂತವ್ರು ಯಾರು, ಇಲ್ಲಿ ವಾಕ್ ಅಂತಾರಲ್ವಾ, ನಿಮ್ಮ ಮಹರ್ಷಿಯ ಮಗಳಾಗಿರೋದ್ರಿಂದ ಅವ್ರು ದೇವಿ ಸ್ವರೂಪ ಆಗಿರ್ತಾರೆ. ವಾಕ್ ಅನ್ನೋ ಹೆಸರನ್ನ ಪಡ್ಕೊಂಡಿರ್ತಾರೆ. ಇಲ್ಲಿ ಪರಮಾತ್ಮನ ಒಂದು ರೂಪನೇ ಅವರು ವಾಕ್ ಅನ್ನೋ ಒಬ್ಬ ಮಗಳು ಆಗಿರ್ತಾರೆ. ಪರಮಾತ್ಮನೊಂದಿಗೆ ಐಕ್ಯವಾಗುವಂತ ಯುಕ್ತವಾಗಿ, ಅಂದ್ರೆ ಪರಮಾತ್ಮನ ಒಳಗೆ ಐಕ್ಯ ಆಗಿ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಗ್ರಹಿಸ್ಕೊಂಡು ಎಲ್ಲವನ್ನು ಅನುಭವಿಸ್ತಾ ಇರುವಂತಹ ಆ ಋಷಿ ಪುತ್ರಿ ಸರ್ವ ಜಗತ್ ರೂಪದಿಂದ ಸಮಸ್ತ ಕಾರ್ಯಗಳನ್ನ ಅಧಿಷ್ಠಾನ ಮಾಡ್ತಾ ಇರ್ತಾರ ಅವರು. ಅದೇ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ನಾನೇ ಅಂತ ಅವ್ರು ತಿಳ್ಕೊಂಡು, ಎಲ್ಲವೂ ನಾನೇ ಆಗಿದ್ದೀನಿ, ಎಲ್ಲಾನು ನಾನೇ ಆಗ್ತಾ ಇದೆ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಸೂಕ್ತದಲ್ಲಿ ಅವರೇನೆ ಸ್ತುತಿ ಮಾಡ್ಕೊಂತಾರೆ. ಈಗ ದೇವಿ ನಮ್ಗೆ ಎಲ್ಲವನ್ನು ಅವರೇ ಹೇಳ್ತಾರಲ್ವಾ, ಈಗ ಬರುತ್ತೆ ಮುಂದೆ ಇದು ಫಲಗಳನ್ನ ಅವರು ಹೇಳ್ತಾರಲ್ವಾ. ಅದೇ ರೀತಿಯಾಗಿ ನಮ್ಗಿಲ್ಲಿ ಸ್ತ್ರೀ ಸೂಕ್ತದಲ್ಲಿ ಎಲ್ಲ ನಾನೇ ಅಂತ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ, ಅವರೇ ಸ್ತುತಿ ಮಾಡ್ಕೊಂತಾರೆ. ಅಂದ್ರೆ ಅವರೇ ಹೊಗಳ್ಕೊಂತಾರೆ, ಮತ್ತೆ ಅವರೇ ಪ್ರಾರ್ಥನೆ ಮಾಡ್ಕೊಂತಾರೆ, ಅವರೇ ಸ್ತುತಿಯನ್ನ ಮಾಡ್ಕೊಂತಾರೆ. ಇಲ್ಲಿ ನಮ್ಗೆ 8 ಸೂಕ್ತಗಳು ಬರುತ್ತೆ. ಇಲ್ಲಿ ನಮ್ಗೆ 8 ಸೂಕ್ತದಲ್ಲಿ ಒಂದೊಂದು ವಿಚಾರಗಳನ್ನ ಅವರು ಅಂದ್ರೆ ಸ್ತುತಿ ಮಾಡ್ಕೊಂತ ಹೋಗ್ತಾರೆ. ಮೊದಲನೇ ಸೂಕ್ತದ ಪ್ರಕಾರ ನಮ್ಗಿಲ್ಲಿ ದೇವಿಯೇ ಸಮಸ್ತ ದೇವತೆಗಳ ರೂಪದಿಂದ ಎಲ್ಲಾ ಕಡೆ ಇರ್ತಾರೆ ಅನ್ನೋದನ್ನ ಮೊದಲನೇ ಸೂಕ್ತದಲ್ಲಿ ನಾವು ನೋಡ್ತೀವಿ. ಎರಡನೇ ಸೂಕ್ತದಲ್ಲಿ ನಾವು ದೇವಿಯ ಪ್ರಕಾರ ಸೋಮವನ್ನ ಅಂದ್ರೆ ಪೋಷಣೆ ಮಾಡುವಂತವ್ರು, ಮತ್ತೆ ಸೋಮರಸವನ್ನ ಹಿಂಡಿ ಅರ್ಪಿಸುವ ಯಜಮಾನನಿಗೆ ಧನವನ್ನು ಕೊಡುವಂತವ್ರು, ಅದು ನಾವಿಲ್ಲಿ ಎರಡನೇ ಸೂಕ್ತದಲ್ಲಿ ನೋಡ್ತೀವಿ. ಮೂರನೇ ಸೂಕ್ತದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಜಗತ್ ಸ್ವಾಮಿಯಾದ ಮಹಾದೇವಿಯೇ ಎಲ್ಲಾ ಪ್ರಾಣಿಗಳಲ್ಲಿ ಜೀವಿಗಳಲ್ಲಿ ಎಲ್ಲಾದ್ರಲ್ಲೂ ಇದ್ದು ಜೀವ ರೂಪದಿಂದ ನೆಲೆಸಿರ್ತಾರೆ ಅನ್ನೋದು ನಾವಿಲ್ಲಿ ಮೂರನೇ ಸೂಕ್ತದಲ್ಲಿ ನೋಡ್ತೀವಿ. ಶ್ರೀ ಸೂಕ್ತ ಇದು ನಾನು ಹೇಳ್ತಾ ಇರೋದು, ಇದು ಮೂರನೇ ಸೂಕ್ತದಲ್ಲಿ ಈ ರೀತಿಯಾಗಿ ನೋಡ್ತೀವಿ. ನಾಲ್ಕನೇ ಸೂಕ್ತದಲ್ಲಿ ಶ್ರೀ ಸೂಕ್ತದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಮನುಷ್ಯನು ತನ್ನ ಸಕಲ ವ್ಯಾಪಾರಗಳನ್ನು ದೇವಿಯ ಮೂಲಕನೇ ನಡೆಸ್ತಾ ಇರ್ತಾರೆ ಅನ್ನೋದು ನಾಲ್ಕನೆಯ ಸೂಕ್ತದಲ್ಲಿ ನಾವಿಲ್ಲಿ ನೋಡ್ಬೋದು. ಐದನೇದ್ರಲ್ಲಿ ಏನ್ ನೋಡ್ಬೋದು ಅಂದ್ರೆ ಪರಬ್ರಹ್ಮಾತ್ಮಕ ವಸ್ತುವೆಂದು ಎಲ್ಲ ಅವರಿಂದನೇ, ಅಂದ್ರೆ ತನ್ನಿಂದಲೇ ಮನುಷ್ಯನು ಉತ್ತಮ ಪದವಿಯನ್ನ ತಗೊಳೋದಕ್ಕಾಗ್ಲಿ, ಇಲ್ಲಾಂದ್ರೆ ಮನುಷ್ಯರೇ ಅಂತಲ್ಲ, ಋಷಿ ಮುನಿಗಳಾಗ್ಲಿ, ಮತ್ತೊಬ್ರಾಗ್ಲಿ ಎಲ್ಲರೂ ಕೂಡ ಒಂದು ಪದವಿ ಅಂದ್ರೆ ಒಂದು ಒಳ್ಳೆಯ ಒಂದು ಸ್ಥಾನವನ್ನ ಪಡೆಯೋದಕ್ಕೆ ಕಾರಣಕರ್ತರಾಗಿರೋರು ಯಾರು, ದೇವಿ. ಅದನ್ನು ಕೂಡ ನಾವಿಲ್ಲಿ ಐದನೆಯ ಒಂದು ಶ್ರೀ ಸೂಕ್ತದಲ್ಲಿ ನೋಡುವಂಥದ್ದು. ಆರನೇ ಸೂಕ್ತದಲ್ಲಿ ಏನ್ ನೋಡೋದು ಅಂದ್ರೆ ದುಷ್ಟರನ್ನ ಸಂಹಾರ ಮಾಡ್ತಾ ಇದ್ದಾಗ ಯಾರು ರುದ್ರ, ದೇವಿ ಏನ್ ಮಾಡ್ತಾರೆ, ಆ ಧನಸ್ಸನ್ನ ಬಗ್ಗಿಸ್ಬಿಡ್ತಾರೆ. ಅಷ್ಟು ಶಕ್ತಿ ಆಗಿರುವಂತವ್ರು ಅಮ್ಮನವರು. ಅದನ್ನ ನಾವಿಲ್ಲಿ ನೋಡ್ಬೋದು ಯಾವ್ದ್ರಲ್ಲಿ, ಆರನೆಯ ಒಂದು ಸೂಕ್ತದಲ್ಲಿ. ಏಳನೇ ಸೂಕ್ತದಲ್ಲಿ ಏನ್ ನೋಡ್ತೀವಿ ಅಂದ್ರೆ ಈಗ ನಾವು ಮರಣ ಬಂದಾಗ ಈಗ ನಮ್ಮ ಪಿತೃಗಳೇ ಇಟ್ಕೊಳ್ಳಿ, ಪಿತೃಗಳಿಗೆ ಒಂದು ಸ್ವರ್ಗಲೋಕ ಅಂತ ಇರುತ್ತೆ. ಆ ಮೇಲ್ಭಾಗದಲ್ಲೂ ಕೂಡ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿರುವಂತವ್ರು ಯಾರು ಅಂದ್ರೆ ಇಲ್ಲಿ ಅಮ್ಮನವರು ಅಂತಹ, ಅಂದ್ರೆ ಸ್ವತಃ ಅಮ್ಮನವರೇ ಆ ಒಂದು ಸ್ವರ್ಗಲೋಕವನ್ನ ನಿರ್ಮಾಣ ಮಾಡಿರ್ತಾರಂತೆ. ಆದ್ರಿಂದ ಏಳನೇ ಸೂಕ್ತದಲ್ಲಿ ನಾವು ಪಿತೃಭೂತರಾದಂತಹ ಸ್ವರ್ಗದ ಒಂದು ವಿವರಣೆಯನ್ನ ನೋಡ್ತಾ ಹೋಗ್ತೀವಿ. ಯಾವ್ದು ಏಳನೆಯ ಸೂಕ್ತದಲ್ಲಿ. ಎಂಟನೇ ಸೂಕ್ತದಲ್ಲಿ ಲೋಕಗಳಲ್ಲಿ ಏನೇನು ಉತ್ಪತ್ತಿ ಆಗುತ್ತೆ, ವಾಯುವಿನಂತೆ ಗಾಳಿ ಬೀಸುತ್ತೆ, ಮತ್ತೊಂದಾಗುತ್ತೆ ಗಿಡದಲ್ಲಿ ಬೆಳೆ ಬರುತ್ತೆ, ಹಣ್ಣುಗಳು ಬರುತ್ತೆ ಮರದಲ್ಲಿ, ಅವೆಲ್ಲ ಇದಾವಲ್ವಾ, ಅವೆಲ್ಲನೂ ಕೂಡ ದೇವಿಯ ಮಹಿಮೆಯಿಂದನೇ ಆಗ್ತಾ ಇರುತ್ತೆ. ಅದನ್ನ ನಾವಿಲ್ಲಿ ಶ್ರೀ ಸೂಕ್ತದ 8ನೇ ಒಂದು ಭಾಗದಲ್ಲಿ ನೋಡ್ತೀವಿ. ಇಲ್ಲಿ ನಾವು ಏನ್ ಗಮನಿಸ್ಬೇಕು ಅಂದ್ರೆ ಸಚ್ಚಿದಾನಂದ ಸ್ವರೂಪನಾದ ಭಗವಂತನೇ ಜಗದ್ರೂಪದಿಂದ ಇರುವಂತದಕ್ಕೆ ಸಮಸ್ತ ದೇವತೆಗಳ ಶಕ್ತಿಗಳೆಲ್ಲ ಇದ್ದು ಈ ಎಲ್ಲವನ್ನು ಗ್ರಹಿಸ್ಕೊಂಡು ಎಲ್ಲವನ್ನು ತಾನೊಬ್ಬರೇ ಮಾಡ್ತಾ ಇರೋದಕ್ಕೆ ಇಲ್ಲಿ ದೇವಿ
ಇದು ಸೂಕ್ತದಲ್ಲಿ ನಾವಿಲ್ಲಿ ನೋಡುವಂತದ್ದು 8 ಉದಾಹರಣೆಗಳು. ಒಂದೊಂದಾಗಿ ಹೇಳ್ತಾ ಹೋದ್ರೆ ತುಂಬಾ ಸಮಯ ಆಗುತ್ತೆ. ಅದರಿಂದ ಏನೇನ್ ಇದೆ ಅಂತ ಮಾತ್ರ ನಾನು ಇಲ್ಲಿ ಹೇಳಕ್ ಸಾಧ್ಯ ಆಗುತ್ತೆ. ಮತ್ತಿಲ್ಲಿ ದುರ್ಗಾ ಸೂಕ್ತದಲ್ಲಿ ಅಂದ್ರೆ ದುರ್ಗಾ ಸಪ್ತಶತಿಯಲ್ಲಿ ಏನ್ ತಿಳಿಸುತ್ತೆ ಅಂದ್ರೆ, ಸುರತ ಮತ್ತೆ ಸಮಾಧಿ ಇವರಿಬ್ಬರಿಗೂ ದೇವಿ ಸೂಕ್ತವನ್ನ ಜಪಿಸುತ್ತಾ ತಪಸ್ ಮಾಡ್ತಾ ಇರ್ಬೇಕಂದ್ರೆ ದೇವಿ ಮಹಾತ್ಮೆಯ ಬಗ್ಗೆ ಅವಾಗ ಅವ್ರಿಗೆ ಅರಿವಾಗುವಂಥದ್ದು. ಯಾವುದು ದೇವಿ ಸೂಕ್ತವನ್ನ ಜಪ ಮಾಡ್ಬೇಕಾದಾಗ ದೇವಿ ಮಹಾತ್ಮೆಯ ಒಂದು ಕಥೆ ಅವರಿಗೆ ಹೇಳೋ. ಅದ್ರಲ್ಲಿ ಶ್ರೀ ಸೂಕ್ತದ ಒಂದು ವಿವರಣೆ ಇಲ್ಲಿ ಬರುತ್ತೆ. ಯಾವ್ದ್ರಲ್ಲಿ? ಮಾರ್ಕಂಡೇಯ ಪುರಾಣದ ಒಂದು ಶ್ರೀ ದುರ್ಗಾ ಸಪ್ತಶತಿಯಲ್ಲಿ ಶ್ರೀ ಸೂಕ್ತದ ಒಂದು ವಿವರಣೆ ಬರುತ್ತೆ. ಎಲ್ಲವನ್ನೂ ಅವರೇ ಮಾಡ್ತಾ ಇರೋದು. ಎಲ್ಲವನ್ನೂ ಕೂಡ ನಾವು ಲಲಿತ ಸಹಸ್ರನಾಮದಲ್ಲಿ ನೋಡಿದೀವಿ. ಎಲ್ಲವನ್ನೂ ಕೂಡ ದೇವಿನೇ ಮಾಡ್ತಾ ಇರೋದು. ಪ್ರತಿಯೊಬ್ಬರಲ್ಲೂ ಕುತ್ಕೊಂಡು ಎಲ್ಲವನ್ನೂ ಮಾಡಿಸ್ತಾ ಇರೋರು ಯಾರಿಲ್ಲಿ? ನಮ್ಗಿಲ್ಲಿ ದೇವಿ ಆಗಿರ್ತಾರೆ ಅನ್ನೋದನ್ನ ನಾವು ಲಲಿತ ಸಹಸ್ರನಾಮದ ಮೀನಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೂ ಕೂಡ ನಾವು ತುಂಬಾ ಸರಿ ಕೇಳಿದೀವಿ. ಇಲ್ಲಿ ಮಾರ್ಕಂಡೇಯ ಮುನಿಯು ಕೌಷ್ಟುಕಿಯ ದೇವಿ ಮಹಾತ್ಮೆಯನ್ನ ಕೌಷ್ಟುಕಿಗೆ ಅವ್ರಿಗೆ ಯಾರು ಮಾರ್ಕಂಡೇಯ ಮುನಿಗಳು ವಿವರಣೆ ಮಾಡ್ತಾ ಇರ್ತಾರೆ. ಏನನ್ನ? ದುರ್ಗಾ ಸಪ್ತಶತಿ ಅಂದ್ರೆ ದೇವಿ ಮಹಾತ್ಮೆಯನ್ನ ವಿವರಿಸ್ತಾ ಇರ್ತಾರೆ. ಇದು ಪುರಾಣದ ಒಂದು ಭಾಗ ಆಗಿರೋದ್ರಿಂದ ಮಂತ್ರಶಾಸ್ತ್ರವೆಂದು ತಂತ್ರಗಳಲ್ಲೇ ಪ್ರಸಿದ್ಧ ಆಗಿರುವಂತದ್ದು. ಇದು ಶ್ಲೋಕಗಳಲ್ಲ, ಮಂತ್ರಗಳಾಗಿ ಪರಿವರ್ತನೆ ಆಗಿರೋದು. ಆದ್ರಿಂದ ಇದು ಒಂದು ಒಳ್ಳೆಯ ಒಂದು ರೀತಿಯಾಗಿ ಪ್ರಸಿದ್ಧಿ ಆಗಿರುವಂತದ್ದು. ಕಾತ್ಯಾಯಿನಿ ತಂತ್ರದ ಪ್ರಕಾರ ದೇವಿ ಮಹಾತ್ಮೆಯ ಪ್ರತಿಯೊಂದು ಶ್ಲೋಕವು ಮಂತ್ರನೇ ಆಗಿದೆ. ದೇವಿ ಪೂಜೆಯಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ದೇವಿ ಪೂಜೆ ಮಾಡ್ಬೇಕಾದ್ರೆ ಉಪಯೋಗ ಮಾಡ್ತಾರೆ. ಮಂತ್ರಕ್ಕೂ ಮತ್ತೆ ದೇವಿಗೂ ಯಾವುದೇ ಭೇದ ಇಲ್ಲ. ಇಲ್ಲಿ ಮಂತ್ರನೇ ದೇವಿಯಾಗಿ ನೆಲೆಸಿರುವಂತದ್ದು. ಅದರಿಂದ ನಾವಿಲ್ಲಿ ಮಂತ್ರ ಬೇರೆ ದೇವಿ ಬೇರೆ ಅಂತ ಹೇಳಿ ನಾವು ಭೇದ ಭಾವ ಮಾಡುವಾಗಿಲ್ಲ. ಇಲ್ಲಿ ಇಲ್ಲಿ ಏನೇನು ಶ್ಲೋಕಗಳು ಬರುತ್ತೆ ಅದೆಲ್ಲಾನು ಕೂಡ ಮಂತ್ರವೇ. ನಾವ್ ಏನೇನು ಪಾಲನ ಮಾಡ್ತೀವಿ ಎಲ್ಲವನ್ನು ಕೂಡ ದೇವಿಯೇ ಅಂತ ಅನ್ಕೊಂಡು ನಾವಿಲ್ಲಿ ಪಾಲನ ಮಾಡ್ಬೇಕಾಗುತ್ತೆ. ಆದ್ರಿಂದಲೇ ಇಲ್ಲಿ ದೇವಿ ಮಹಾತ್ಮೆ ಅನ್ನೋದು ತುಂಬಾ ಒಳ್ಳೆಯದಾಗಿರುವಂತದ್ದು. ಒಳ್ಳೆಯ ವಿಷಯಗಳನ್ನ ತಿಳ್ಕೊಳ್ಳುವಂಥದ್ದು. ಪಾರಾಯಣ ಮಾಡ್ಬೇಕಾದ್ರೂ ಸಹ ನಾವು ಒಳ್ಳೆಯ ಒಂದು ಶ್ರದ್ಧಾ ಭಕ್ತಿಯಿಂದನೇ ನಾವು ಪಾರಾಯಣ ಮಾಡ್ಬೇಕು. ಯಾವ್ದಾದ್ರು ಮನಸ್ಸಲ್ಲಿ ಏನೇನೋ ಇಟ್ಕೊಂಡು ಏನೇನೋ ಮಾಡೋದಿಲ್ಲ. ಅವಾಗ ಅದಕ್ಕೆ ಯಾವುದೇ ಫಲಗಳಾಗ್ಲಿ ಏನು ಸಿಕ್ಕೋದಿಲ್ಲ. ದೇವಿಯ ಅನುಗ್ರಹಕ್ಕೆ ಮತ್ತೆ ಸುಖ ಪ್ರಾಪ್ತಿಗೆ ನಾವು ಪಾಲ್ಗೊಳ್ಬೇಕು ಅಂತಂದ್ರೆ ಏನೇ ಒಂದ್ ದೇವಿಯ ಕಣ್ಣಿಗೆ ನಾವು ಒಂದ್ ಸ್ವಲ್ಪ, ಶಂಕರಾಚಾರ್ಯರು ಹೇಳ್ತಾರಲ್ವಾ, ಅಮ್ಮ ನಿನ್ನ ಒಂದೇ ಒಂದು ಕ್ಷಣ ನನ್ನನ್ನ ನೋಡಿ, ನೀನು ಒಂದೇ ಒಂದು ಕ್ಷಣ ನನ್ನನ್ನ ನೀನು ನೋಡಿದ್ರೆ ಸಾಕು ಅಂತ. ಆ ರೀತಿಯಾಗಿ ದೇವಿಯ ಒಂದು ಅನುಗ್ರಹ ಸಿಗ್ಬೇಕು ಅಂದ್ರೆ ನಾವು ದೇವಿ ಮಹಾತ್ಮೆಯನ್ನ ಓದ್ಬೇಕಾಗ್ತದೆ. ಮನೆಯಲ್ಲೂ ಕೂಡ ನಾವು ಪಾರಾಯಣ ಮಾಡ್ಬೇಕಾಗ್ತದೆ. ಆದ್ರಿಂದ ಎಲ್ಲ ಪ್ರಾಪ್ತಿ ಸಿಗುತ್ತೆ. ನಾನು ಹೇಳ್ತೀನಿ ಮುಂದೆ ಏನೇನು ಪ್ರಾಪ್ತಿ ಸಿಗುತ್ತೆ ಅಂತ. ಇಲ್ಲಿ ನಾವು ದೇವಿ ಮಹಾತ್ಮೆಯಲ್ಲಿ 3 ಚರಿತ್ರೆ ನೋಡುವ ಅಂದ್ರೆ 3 ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಬಹುದು. ಅದ್ರಲ್ಲಿ ನಾನು ಒಂದು ಮಾತ್ರ ಹೇಳ್ತೀನಿ, ಟೈಮ್ ಸಾಕಾಗಲ್ಲ ಅಂತ ಹೇಳಿ, ಯಾಕಂದ್ರೆ ಮುಂದೆ ಇದ್ರ ಫಲಾನ ಹೇಳ್ಬೇಕಾಗುತ್ತೆ. ದೇವಿ ಮಹಾತ್ಮೆಯಲ್ಲಿ ನಾವು ಇಲ್ಲಿ 3 ಚರಿತ್ರೆಗಳನ್ನ ನಾವಿಲ್ಲಿ ನೋಡ್ಬೋದು. ಒಂದೊಂದು ಚರಿತ್ರವೂ ಕೂಡ ಇಲ್ಲಿ ದೇವಿಯ ಸಾಧಾರಣ ರೂಪದ ಮಹಾತ್ಮೆಯನ್ನೇ ತಿಳಿಸುವ ಒಂದು ಸಾರನೇ ಆಗಿದೆ. ಆ ರೀತಿಯಾಗಿ ನಾವಿಲ್ಲಿ ನೋಡ್ಬೋದು. ಮಹಾಕಾಳಿಗೆ ಸಂಬಂಧಿಸಿದ ಪ್ರಥಮ ಚರಿತ್ರೆ ಆಗಿರುತ್ತೆ. ಎರಡನೆಯದು ಮಹಾಲಕ್ಷ್ಮಿಗೆ ಆಗಿರುತ್ತೆ. ಮೂರನೇದು ಮಹಾಸರಸ್ವತಿಗೆ ಆಗಿರುತ್ತೆ. ನಾವಿಲ್ಲಿ ನೋಡಿದ್ವಿ, ಇಲ್ಲಿ ಮಹಾ ಅಂತ ಸೇರ್ಕೊಂಡಾಗ ಇಲ್ಲಿ ಮೊದಲನೆಯ 3 ದೇವತೆಗಳು ಬರ್ತಾರೆ. ಆಮೇಲೆ ಲಕ್ಷ್ಮಿ, ಸರಸ್ವತಿ, ಗೌರಿ, ಆಮೇಲೆ ಈಶ್ವರನ ಪತ್ನಿ ಆಗಿರ್ಬೋದು, ವಿಷ್ಣುವಿನ ಪತ್ನಿ ಆಗಿರ್ಬೋದು, ಬ್ರಹ್ಮನ ಪತ್ನಿ ಆಗಿರ್ಬೋದು. ಇವರ ನಂತರ ಬರುವಂತದ್ದು ಇಲ್ಲಿ ನಾವು ಒಂದ್ ಸ್ವಲ್ಪ ಆಳವಾಗಿ ನೋಡ್ಬೇಕಾಗುತ್ತೆ. ಓಕೆ, ಇಲ್ಲಿ ಮೊದಲನೇ ಚರಿತ್ರೆ ಹೇಳಕ್ಕೂ ಮುಂಚೆ ನಾನು ಇಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದರಲ್ಲಿ ಸುರತ ಮತ್ತೆ ಇನ್ನೊಬ್ಬ ಯಾರು ಸಮಾಧಿ ಅನ್ನೋ ಇಬ್ರು ವ್ಯಕ್ತಿ ಇರ್ತಾರೆ. ಸುರತ ಏನಂದ್ರೆ ರಾಜ ಆಗಿರ್ತಾನೆ. ಅವನು ಎಲ್ಲಾ ಐಶ್ವರ್ಯನು ಕಳ್ಕೊಂಡ್ಬಿಟ್ಟಿರ್ತಾನೆ. ಏನಿರಲ್ಲ, ಅವನು ರಾಜ ಆಗಿರೋದ್ರಿಂದ ಎಷ್ಟೆಲ್ಲಾ ವೈಭೋಗ ಇರುತ್ತೆ, ಎಷ್ಟೆಲ್ಲಾ ಅವನ ಹತ್ರ ಸಂಪತ್ತಿರುತ್ತೆ, ಎಲ್ಲಾನು ಕಳ್ಕೊಂಡ್ಬಿಟ್ಟಿರ್ತಾನೆ. ರಾಜನ ಒಂದು ಇದೇ ಕಳ್ಕೊಂಡ್ಬಿಟ್ಟಿರ್ತಾನೆ. ಇಲ್ಲಿ ಕೂಡ ಸಮಾಧಿನೂ ಕೂಡ ಅಷ್ಟೇ. ಅವರ ಹೆಂಡತಿ, ಮಕ್ಕಳು ಎಲ್ಲಾರು ಎಲ್ಲರಿಗೂ ಅವನ್ ಏನೇನ್ ಬೇಕು ಎಲ್ಲ ಮಾಡಿರ್ತಾನೆ. ಅವನಿನ್ ಏನ್ ಮಾಡಿರ್ತಾರೆ, ಹೊರಗೆ ಹಾಕ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಅವನಿಗೆ ಒಂದ್ ಮೋಹ ಹೋಗಿರಲ್ಲ. ಅಂದ್ರೆ ಆ ಅವ್ರನ್ನ ಎಳಿತಾ ಇರುತ್ತೆ. ಇವನಿಗೂ ಅಷ್ಟೇ, ಅರೆ ಸುರತನಿಗೂ ಕೂಡ ನನ್ನ ರಾಜ್ಯ ನನ್ನದು ಅನ್ನೋದು ಎಳಿತಾನೇ ಇರುತ್ತೆ. ಅದೇ ರೀತಿ ಸಮಾಧಿಗೆ ಕೂಡ ಹೆಂಡತಿ, ಮಕ್ಕಳು ಅನ್ನೋದು ಅವನ್ಗೆ ಎಳಿತಾನೆ ಇರುತ್ತೆ. ಅಂತವರೆಗೂ ಕೂಡ ಈ ದೇವಿ ಮಹಾತ್ಮ್ಯವನ್ನ ಓದಿದ್ರಿಂದ ಎಲ್ಲವೂ ಕೂಡ ಮರಳಿ ಬಂತಂತೆ.
ಇದೊಂದು ವಿಶೇಷ ಆಗಿರೋಂಥದ್ದು. ಈ ಕತೆ ನಾನು ಹೇಳ್ತೀನಿ ಇವ್ರದ್ದು, ಇದು ಒಂದೇ ಒಂದು ಚರಿತ್ರೆ ಆಗಿರೋದ್ರಿಂದ ನಿಮಗೆ ಸಮಯ ಆಗಲ್ಲ. ಅವರಿಬ್ರಿಗೂ ಕೂಡ ಮತ್ತೆ ವಾಪಸ್ ಬಂತಂತೆ. ಎಂತ ಎಲ್ಲವೂ ಕೂಡ ಮರಳಿ ಏನೇನ್ ಕಳ್ಕೊಂಡ್ಬಿಟ್ಟಿದೀವಿ ಇವಾಗ, ಎಲ್ಲ ನಾವು ಅನುಭವಿಸ್ತಾ ಇದೀವಿ, ಎಲ್ಲ ಇದೆ ಈಗ. ಎಲ್ಲ ಇದ್ದಿದ್ದು ಕ್ಷಣ ಮಾತ್ರದಲ್ಲಿ ಕಳ್ಕೊಂಡ್ಬಿಡ್ತೀವಿ. ಅಂದ್ರೆ ರಾತ್ರಿ ಕಳೆದು ಬೆಳಗ್ಗೆ ಆಗಸಲು ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಅಂತವರು ಕೂಡ ನಾವಿಲ್ಲಿ ದೇವಿ ಮಹಿಮೆ ಅಂದ್ರೆ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದ್ರಿಂದ ಎಲ್ಲವೂ ಕೂಡ ನಮಗೆ ಮರಳಿ ಬರುವಂತದ್ದು. ಅಂತಹ ಪವಿತ್ರವಾದಂತಹ ಗ್ರಂಥ ನಮ್ಗಿಲ್ಲಿ ಸಿಕ್ಕಿರುವಂತದ್ದು. ನಾವು ಯಾವುದೋ ಜನ್ಮದ ಪುಣ್ಯದ ಫಲ ಇರ್ಬೇಕು, ಅದನ್ನ ನಾವಿಲ್ಲಿ ದುರ್ಗಾ ಸಪ್ತಶತಿಯನ್ನ ಪಾರಾಯಣ ಮಾಡೋದಿಕ್ಕೆ ನಾವಿವತ್ತು ಮುಂದೆ ಬಂದಿದ್ದೀವಿ ಅಂತ ಹೇಳೋದ್ರಲ್ಲಿ, ಮತ್ತೆ ದೇವಿಯ ಒಂದು ಅನುಗ್ರಹ ಇರೋದ್ರಿಂದ ನಾವಿಷ್ಟೆಲ್ಲಾ ನೋಡೋದಕ್ಕಾಗ್ಲಿ, ತಿಳ್ಕೊಳಕ್ಕಾಗ್ಲಿ, ಹೇಳೋದಕ್ಕಾಗ್ಲಿ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಅಂತಾನೆ ನಾನಿಲ್ಲಿ ತಿಳ್ಕೊತೀನಿ. ಇಲ್ಲಿ ನೋಡಿ, ತನ್ನ ರಾಜ್ಯವನ್ನ ಕಳೆದುಕೊಂಡು ಸುರತ ಎಂಬ ರಾಜನು ಐಶ್ವರ್ಯವನ್ನೆಲ್ಲಾ ಕಳೆದುಕೊಂಡು ಸಮಾಧಿ ಎಂಬ ವೈಶ್ಯನು ಸುಮೇಧನೆಂಬ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಸಮಾಧಿಯು ಶ್ರೀಮಂತರ ಕುಲದಲ್ಲಿ ಹುಟ್ಟಿದ್ದರೂ ಪತ್ನಿ ಪುತ್ರರಿಂದ ವಂಚಿತನಾಗಿ ಸರ್ವಸ್ವವನ್ನೆಲ್ಲ ಕಳ್ಕೊಂಡ್ಬಿಟ್ಟಿರ್ತಾನೆ. ಇವರಿಬ್ಬರು ಕೂಡ ಋಷಿಗೆ ಪ್ರಣಾಮ ಮಾಡ್ತಾರೆ, ಅಂದ್ರೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ನಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂತಾರೆ. ಅಂದ್ರೆ ಏನೇನ್ ಕಷ್ಟ ಇದೆ ಅವ್ರಿಗೆಲ್ಲ, ಏನೇನಾಯ್ತು, ಇವನಿಗೆ ಎಲ್ಲ ರಾಜ್ಯ ಹೋಗಿದೆ ಅವನ್ನೆಲ್ಲ ಹೇಳ್ಕೊಂತಾನೆ. ಇವನಿಗೆ ಪತ್ನಿ ಮತ್ತೆ ಮಕ್ಕಳಿಂದ ಯಾವ ರೀತಿ ವಂಚಿತ ಆಗಿದ್ದಾನೆ ಅದನ್ನೆಲ್ಲ ಹೇಳ್ಕೊಂತಾರೆ. ಅದಕ್ಕೆ ಸುರತ ಹೀಗೆ ಪ್ರಶ್ನೆ ಮಾಡ್ತಾನೆ, ಯಾರನ್ನ ಋಷಿಗಳಿಗೆ, ಸುಮೇಧ ಎಂಬ ಋಷಿಗಳಿಗೆ ಅಂದ್ರೆ ಮುನಿಶ್ರೇಷ್ಠರಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾರೆ. ಮುನಿಶ್ರೇಷ್ಠನೇ, ನಾನು ರಾಜ್ಯ ಭ್ರಷ್ಟನಾಗಿದ್ದರೂ ಸಮಸ್ತ ರಾಜ್ಯಾಂಗಗಳಲ್ಲಿ ನನ್ನ ಮಹತ್ವವನ್ನು ಅಂದ್ರೆ ಅದರ ಒಂದು ಮೋಹ ಆಗ್ಲಿ ಮಹತ್ವ ಆಗ್ಲಿ ನನ್ಗೆ ಹೋಗ್ಲೇ ಇಲ್ಲ. ಇದಕ್ಕೆ ಕಾರಣ ಏನು? ಮತ್ತೆ ಈ ವೈಶ್ಯನಿದ್ದಾನಲ್ಲ, ಇವನು ಕೂಡ ಪತ್ನಿ ಪುತ್ರರಿಂದ ವಂಚಿತ ಆಗಿದ್ದಾನೆ, ನಿರಾಕರಿಸಲ್ಪಟ್ಟಿದ್ದಾನೆ. ಆದ್ರೂ ಕೂಡ ಇವನಿಗೆ ಅವ್ರ ಮೇಲೆ ಇರುವಂತಹ ಆಸಕ್ತಿ ಆಗ್ಲಿ ಮೋಹ ಆಗ್ಲಿ ಹೋಗಿಲ್ಲ. ಈ ಮೂಢತನಕ್ಕೆ ಏನಂತ ಹೇಳ್ಬೇಕು ಋಷಿ ಮುನಿಯರೇ ಅಂತ ಅವ್ರು ಪ್ರಶ್ನೆಯನ್ನ ಮಾಡ್ತಾರೆ. ಆಗ ಸುಮೇಧ ಮುನಿಗಳು ಈ ರೀತಿ ಅವರ ದುಃಖಕ್ಕೆ ಏನ್ ಕಾರಣ ಅನ್ನೋದನ್ನ ಈ ರೀತಿಯಾಗಿ ಅವರು ಹೇಳ್ತಾ ಹೋಗ್ತಾರೆ. ನೋಡಿ ಅಂತ ಹೇಳ್ಬಿಟ್ಟು, ಮಹಾಭಾಗ ಪ್ರಾಣಿಗಳಿಗೆಲ್ಲ ತಮ್ಮ ತಮ್ಮ ವಿಷಯಗಳಲ್ಲಿ ಜ್ಞಾನ ಇರುತ್ತೆ ಅಂತ ವಿಷಯಗಳು ನಾನಾ ಬಗೆಯಾಗಿ ಗೋಚರ ಆಗುತ್ತೆ. ಇಂಥದ್ದೇ ಅಂತದೇ ಅಂತಲ್ಲ, ವಿಷಯಗಳು ಬೇರೆ ಬೇರೆ ರೀತಿಯಾಗಿ ಗೋಚರ ಆಗುತ್ತೆ. ಕೆಲವು ಪ್ರಾಣಿಗಳು ಹಗಲಿನಲ್ಲಿ ಕೂಡ ಆಗಿರ್ತಾರೆ, ಇನ್ನು ಕೆಲವು ಪ್ರಾಣಿಗಳು ರಾತ್ರಿಯಲ್ಲಿ ಕೂಡ ಆಗಿರುತ್ತೆ. ಮತ್ತೆ ಇನ್ನು ಕೆಲವರು ಹಗಲು ರಾತ್ರಿಯಲ್ಲಿ ಸಮಾನ ದೃಷ್ಟಿಯಲ್ಲಿ ಇರುವಂತದ್ದು. ಮನುಷ್ಯರು ಮಾತ್ರ ಜ್ಞಾನ ಸಂಪನ್ನರೆಂದು ಹೇಳಕ್ಕಾಗಲ್ಲ. ಇಲ್ಲಿ ಪಕ್ಷಿ ಆಗಿರ್ಬೋದು, ಪಶು ಆಗಿರ್ಬೋದು, ಮೃಗಗಳಾಗಿರ್ಬೋದು, ಎಲ್ಲರೂ ಕೂಡ ಜ್ಞಾನವನ್ನ ಪಡ್ಕೊಂಡೇ ಇರ್ತಾರೆ. ಇಲ್ಲಿ ಪಕ್ಷಿ ಮತ್ತೆ ಪಶು ಜ್ಞಾನ ಪಡ್ಕೊಂಡಿರ್ತಾರೆ ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ನೋಡ್ಬೋದು. ಪಕ್ಷಿಗೆ ಪ್ರಾಣಿಗೆ ಹೆಂಗೆ ಜ್ಞಾನ ಇರುತ್ತೆ ಅಂತ. ನಾವು ಧೃತರಾಷ್ಟ್ರನ ಒಂದು ಶಿಕ್ಷೆಗೆ ಕಾರಣನೇ ಒಂದು ಪಕ್ಷಿ. ಆ ಪಕ್ಷಿ ಮರಿಗಳು 100 ಮರಿಗಳು ಅಥವಾ ಎಷ್ಟೋ ಇರುತ್ತೆ, 101 ಮರಿಗಳೇನೋ. ಆ ಮರಿಗಳಿಗೆ ಅವನು ಬಾಣವನ್ನ ಬಿಟ್ಟಾಗ ಅದು ಆ ಪಕ್ಷಿ ತಾಯಿ ನೋಡ್ತಾ ಇದ್ದಂಗೆ ಅವರ ಮರಿಗಳೆಲ್ಲ ಸುಟ್ಟೋಗ್ತವೆ, ಮತ್ತೆ ಮರಿಗಳು ಇಲ್ಲ ಮೊಟ್ಟೆಗಳೆಲ್ಲ ಸುಟ್ಟೋಗ್ತವೆ. ಆಗ ಶಾಪವನ್ನ ಕೊಡುತ್ತೆ ಧೃತರಾಷ್ಟ್ರನಿಗೆ, ನಿಮ್ಮ ಮಕ್ಕಳು ಕೂಡ ಇದೇ ರೀತಿಯಾಗಿ ನಿನ್ನ ಕಣ್ಣ ಮುಂದೆನೆ ಸಾಯ್ಲಿ ಅಂತ ಹೇಳಿ. ಅದೇ ರೀತಿಯಾಗಿ ಆ ಪಕ್ಷಿಗಳಿಗೂ ಕೂಡ ಜ್ಞಾನವನ್ನ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಒಪ್ಕೋಬೇಕಾಗುತ್ತೆ. ಅವುಗಳಿಗೂ ಕೂಡ ಮನುಷ್ಯರಂತೆ ಮಮತೆ ಮೋಹ ಎಲ್ಲಾನು ಇರುತ್ತೆ. ಈಗ ಹೇಳ್ದಾಗೆ ನಮ್ಮಂತೆ ಅವ್ರಿಗೂ ಕೂಡ ಮಮತೆ ಮೋಹ ಎಲ್ಲ ಇರುತ್ತೆ. ನಾವು ನೋಡ್ಬೋದು, ಮೊಟ್ಟೆ ಇಕ್ಕೋ ಸಮಯದಲ್ಲಿ ಈಗ ಯಾವ್ದೋ ಒಂದು ಗೂಡು ಇರುತ್ತೆ, ಇಲ್ಲ ಯಾವ್ದೋ ಒಂದ್ ಮನೇಲಿ ಗೂಡನ್ನ ಮಾಡ್ಕೊಂಡಿರುತ್ತೆ ಪಕ್ಷಿಗಳು. ಅವಾಗ ಯಾರೋ ಏನಾದ್ರು ಮರಿಗಳನ್ನ ಎತ್ಕೊಳೋದಿಲ್ಲ, ಮೊಟ್ಟೆಗಳನ್ನ ಹೊಡೆದಾಕೋದು ಅಂತ ಮೋಹದಿಂದ ಆ ತಾಯಿ ಹೋಗೋದೇ ಇಲ್ಲ, ಅಲ್ಲೇ ಕೂತಿರುತ್ತೆ. ಅದ್ರ ಜೊತೆಯಲ್ಲಿರುವಂತಹ ಗಂಡು ಪಕ್ಷಿ ಮಾತ್ರ ಹೋಗೋದು ಬರೋದು ಮಾಡುತ್ತೆ, ಬಿಟ್ರೆ ಆ ಹೆಣ್ಣು ಪಕ್ಷಿ ಅಂತೂ ಅಲ್ಲಡೋದೇ ಇಲ್ಲ, ಅಲ್ಲೇ ಕೂತಿರುತ್ತೆ. ಅದೇ ರೀತಿಯಾಗಿ ಪಕ್ಷಿಗಳಿಗೂ ಕೂಡ ಮಮತೆ ಮೋಹಗಳೆಲ್ಲ ಇರುತ್ತೆ. ಅದೇ ರೀತಿ ಮಕ್ಕಳು ಪ್ರತ್ಯುಪಕಾರವನ್ನು ಮಾಡ್ತಾರೆಂಬ ಒಂದು ಆಸೆಯಿಂದನೇ ಮನುಷ್ಯರು ತಮ್ಮ ಮಕ್ಕಳಲ್ಲಿ ಒಂದು ಆಸೆನ ಇಟ್ಕೊಂಡಿರ್ತಾರೆ. ಇಲ್ಲಿ ಸಂಸಾರಕ್ಕೆ ಕಾರಣವಾದ ಮಹಾಮಾಯೆಯ ಪ್ರಭಾವದಿಂದ ಮನುಷ್ಯರು ಮಮತೆ ಎಂಬ ಸುಳಿಯಿಂದ ಕೂಡಿದ ಮೋಹದಲ್ಲಿ ಮುಳುಗ್ಬಿಟ್ಟಿರ್ತಾರೆ. ಮಮತೆ ಅಂತ ಒಂದು ಮೋಹದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ, ನಾವು ಕೂಡ ಇದ್ದೀವಿ, ನೀವು ಕೂಡ ಇದ್ದೀರಾ. ಇದ್ರಲ್ಲಿ ಯಾವುದೇ ಕೂಡ ವಿಸ್ಮಯ ಅಂತ ಏನು ಅನ್ಸಲ್ಲ. ಇಲ್ಲಿ
ಯಾಕೆಂದ್ರೆ ಅವಳು ಜಗತ್ಪತಿಯಾದ ಶ್ರೀ ವಿಷ್ಣುವಿನ ಮಾಯ ಆಗಿರೋದ್ರಿಂದ, ಮಹಾಮಾಯೆಯಿಂದಲೇ ಬಂಧ ಮೋಕ್ಷಗಳಾಗ್ತಾ ಇರೋದ್ರಿಂದ, ಇವುಗಳಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇರೋದ್ರಿಂದ, ನಿತ್ಯಳಾದ ಆ ಜಗನ್ಮೂರ್ತಿಯಿಂದ ವಿಶ್ವವೆಲ್ಲವೂ ಆವರಿಸಿಕೊಂಡಿರೋದ್ರಿಂದ, ದೇವತೆಗಳ ಕಾರ್ಯಸಿದ್ಧಿಗಾಗಿ ಅವಳು ಆವರಿಸಿ ಆಗಿರೋದ್ರಿಂದ, ಇದೇ ನಮ್ ಮೋಹ ಅಂತ ಅನ್ಸಲ್ಲ, ಎಲ್ಲವೂ ಕೂಡ ಅವರೇ ಮಾಡ್ತಾರೆ. ನಿತ್ಯ ಶಕ್ತಿಗಳ ಉತ್ಪನ್ನಗಳಾಗಿರುವಂತಹ ದೇವಿ ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಯೆಯ ರೂಪದಲ್ಲಿ ಮಾಡ್ತಾರೆ. ಇಲ್ಲಿ ಕಲ್ಪಾಂತರದಲ್ಲಿ ಜಗತ್ತೆಲ್ಲ ಜಲಮಯವಾಗಿರಲು ಭಗವಂತನಾದ ಶ್ರೀಮನ್ ನಾರಾಯಣನು ಆದಿಶೇಷನೆಂಬ ಶಯನದ ಮೇಲೆ ಅಂದ್ರೆ ಆದಿಶೇಷನ ಮೇಲೆ ನಿದ್ರೆಯನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಯಾವ ರೀತಿ ಅಂದ್ರೆ ಗಾಢವಾದ ನಿದ್ದೆ ಮಾಡ್ತಾ ಇರ್ತಾರೆ. ಆಗ ಮಧು ಮತ್ತೆ ಕೈಟಭರೆಂಬ ರಾಕ್ಷಸರು ಅಂದ್ರೆ ಅಸುರರು ವಿಷ್ಣು ಕರ್ಣ ಮಲ್ಲದಿಂದ ಉದ್ಭೂತರಾಗಿ ಕೃತ್ಯವನ್ನ ಮಾಡೋದಕ್ಕೆ ಅಂದ್ರೆ ಬ್ರಹ್ಮನನ್ನ ಕೊಲ್ಲೋದಿಕ್ಕೆ ಅಂತಾನೆ ಪ್ರಯತ್ನ ಪಡ್ತಾರೆ. ಆಗ ಬ್ರಹ್ಮನು ವಿಷ್ಣುವನ್ನ ಎಚ್ಚರ ಮಾಡ್ಬೇಕು ಅಂತ ಕಣ್ಣುಗಳಲ್ಲಿ ಇದ್ದ ಯೋಗ ನಿದ್ರೆಯನ್ನ ಪ್ರಾರ್ಥನೆ ಮಾಡ್ತಾರೆ. ಆಗ ತಾಮಸಿ ರಾತ್ರಿಯಾದ ಯೋಗ ನಿದ್ರೆಯು ವಿಷ್ಣುವನ್ನ ಎಚ್ಚರಗೊಳಿಸಿ ಅವನ ಮೂಲಕ ಮಧು ಮತ್ತೆ ಕೈಟಭರನನ್ನ ನಾಶ ಮಾಡಿಸ್ತಾರೆ. ಆದ್ರಿಂದ ದೇವಿಗೆ ಏನ್ ಹೆಸರು ಬಂದಿದೆ? ಮಧು ಕೈಟಭ ನಾಶಿನಿ ಅಂತ ಹೆಸರು ಬಂದಿರೋದು ಇದೇ ಕಾರಣಕ್ಕೆ. ಅದರಿಂದ ಈ ರೀತಿಯಾಗಿ ಪ್ರಥಮ ಚರಿತ್ರೆ ಇರುವಂತದ್ದು. ಇದು ಮಾಯೆ. ನಾವೆಲ್ಲರೂ ಕೂಡ ಒಂದು ಮಾಯೆಯಲ್ಲೇ ಇದ್ದೀವಿ, ಮಾಯೆಯಲ್ಲೇ ನಾವು ಜೀವನವನ್ನ ಸಾಕ್ತಾ ಇದ್ದೀವಿ. ಇದು ಪ್ರಥಮ ಚರಿತ್ರೆ. ಎರಡನೇ ಚರಿತ್ರೆಯಲ್ಲಿ ನಾವು ಮಹಾಲಕ್ಷ್ಮಿಯ ಚರಿತ್ರೆಯನ್ನ ನೋಡ್ಬೋದು. ಸುಮೇಧ ಋಷಿಯು ಮಹಾಲಕ್ಷ್ಮಿಯ ಚರಿತ್ರೆಯನ್ನ ಹೇಳ್ತಾರಂಥದ್ದು. ಇದು ವಿವರಣೆ ನಾನು ಹೇಳೋದಿಲ್ಲ. ಮೂರನೇ ಅಂದ್ರೆ ತೃತೀಯ ಚರಿತ್ರೆಯಲ್ಲಿ ಸರಸ್ವತಿಯ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇರುವಂತದ್ದು. ಇಲ್ಲಿ ಮೂರನೇ ಚರಿತ್ರೆ ಆಗುತ್ತೆ. ಇದನ್ನ ನೀವು ನಿಮ್ಮ ಬುಕ್ ಅಲ್ಲಿ ಎರಡನೇ ಚರಿತ್ರೆ 2 ಮತ್ತೆ 3 ನೀವು ಓದ್ಕೋಬಹುದು ಆ ಚರಿತ್ರೆಗಳನ್ನ. ಈಗ ಹೇಳ್ತಾ ಹೋದ್ರೆ ಸಮಯ ಹೋಗ್ಬಿಡುತ್ತೆ. ನಿಮ್ಮ ಬುಕ್ ಅಲ್ಲಿ ಇದೆ, ಪ್ರಥಮ ಚರಿತ್ರೆನೂ ಇದೆ, ದ್ವಿತೀಯ ಚರಿತ್ರೆನೂ ಇದೆ, ತೃತೀಯ ಚರಿತ್ರೆನೂ ಇದೆ. ಅದ್ರ ಒಂದ್ಸರಿ ನೀವೆಲ್ಲ ಓದ್ಕೊಂಡ್ರೆ ಅದ್ರ ಒಂದು ಅನುಭವನ್ನ ನೀವು ಪಡ್ಕೋಬಹುದು. ಓಕೆ, ಇಲ್ಲಿ ದೇವಿ ಮಹಾತ್ಮೆಯನ್ನ ಓದೋದ್ರಿಂದ ಏನ್ ಫಲ ಅಂತ ನೋಡೋದಾದ್ರೆ ಇದು ಮುಖ್ಯ ಆಗಿರುತ್ತೆ. ದೇವಿ ಇವಾಗ ಹೇಗೆ ನಮ್ಗೆ ಸುಮೇಧ ಮತ್ತೆ ಸಮಾಧಿಯವರು ಯಾವ ರೀತಿ ಎಲ್ಲವನ್ನು ಪಡ್ಕೊಂಡ್ರು ಅನ್ನೋದಕ್ಕಿಂತ ದೇವಿನೇ ಸಾಕ್ಷಾತ್ ದೇವಿನೇ ಹೇಳಿರುವಂತದ್ದು ಏನೇನ ಫಲಶ್ರುತಿ. ದೇವಿ ಮಹಾತ್ಮೆಯನ್ನ ಅಂದ್ರೆ ದುರ್ಗಾ ಸಪ್ತಶತಿಯನ್ನು ಓದೋದ್ರಿಂದ ಯಾವ ಫಲಗಳನ್ನ ನಾವು ನೋಡ್ಬೋದು ಅಂತ ಸಾಕ್ಷಾತ್ ದೇವಿನೇ ಹೇಳಿರುವಂತದ್ದು. ಇದು ಯಾರೋ ಬರ್ದಿರೋದು ಮತ್ತೊಬ್ರು ಆಗಿರುವಂತದ್ದಲ್ಲ. ಈಗ ಹೆಂಗೆ ಲಲಿತ ಸಹಸ್ರನಾಮ ಓದೋದ್ರಿಂದ ಎಷ್ಟೆಲ್ಲ ಫಲಗಳಿದೆ ಅಂತ ದೇವಿ ಹೇಳಿದಾರೋ, ಮತ್ತೆ ಯಾರು ಓದ್ಬೇಕು ಅಂತ ಸಾಕ್ಷಾತ್ ದೇವಿನೇ ಹೇಳಿದಾರೋ, ಅದೇ ರೀತಿಯಾಗಿ ಈ ದುರ್ಗಾ ಸಪ್ತಶತಿಯನ್ನ ಅಂದ್ರೆ ದೇವಿ ಮಹಾತ್ಮೆಯನ್ನ ಯಾರು ಹೇಳ್ತಾರೋ ಅಂತವ್ರಿಗೆ ಯಾವ ಫಲಗಳನ್ನ ನಾನು ಕೊಡಬಲ್ಲೆ ಅಂತ ಸಾಕ್ಷಾತ್ ದೇವಿನೇ ಹೇಳಿರೋಂಥದ್ದು. ಯಾವ ರೀತಿ ಹೇಳಿದ್ದಾರೆ ದೇವಿ, ಏನನ್ನ ಕೊಡ್ಬೋದು ದೇವಿ ಅಂತ ನೋಡೋದಾದ್ರೆ, ಯಾಕಂದ್ರೆ ದೇವಿ ಹೇಳಿದ್ರಿಂದ ಇದು ಸತ್ಯನೇ ಆಗಿರುತ್ತೆ. ಇದನ್ನೆಲ್ಲ 100% ದೇವಿ ಎಲ್ಲರಿಗೂ ಕೊಡ್ತಾಳೆ. ಯಾವ ರೀತಿ ದುರ್ಗಾ ಸಪ್ತಶತಿಯನ್ನ ಮನಸ್ಫೂರ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ಪಾಲನೆ ಮಾಡಿದಾಗ ಮಾತ್ರ. ಅಂದ್ರೆ ಯಾರು ಏಕಾಗ್ರ ಚಿತ್ತನಾಗಿ ಈ ಸ್ತೋತ್ರಗಳ ಮೂಲಕ ನನ್ನನ್ನು ನಿತ್ಯವೂ ಸ್ತುತಿಸುವನೋ ಅವನ ಎಲ್ಲಾ ಪೀಡೆಗಳನ್ನು ನಾನು ನಾಶ ಮಾಡ್ತೀನಿ. ಇದ್ರಲ್ಲಿ ಯಾವ್ದು ನಿಮ್ಗೆ ಡೌಟ್ ಬೇಡ. ಎಲ್ಲಾ ಪೀಡೆಗಳನ್ನು ಕೂಡ ನಾನು ನಾಶ ಮಾಡೋದಕ್ಕೆ ಸಿದ್ಧ. ಯಾವಾಗ? ಈ ದುರ್ಗಾ ಸಪ್ತಶತಿಯನ್ನ ನಾವು ಪಾರಾಯಣ ಮಾಡಿದಾಗ. ಯಾವ ರೀತಿ? ಶ್ರದ್ಧಾ ಭಕ್ತಿಯಿಂದ, ಮನಸ್ಫೂರ್ತಿಯಾಗಿ, ಪ್ರೀತಿಯಿಂದ. ಹಾಗೆ ಯಾರು ಮಧು ಕೈಟಭರ ನಾಶದ ವಿಷಯವನ್ನ, ಮಹಿಷಾಸುರನ ಸಂಹಾರದ ವಿಷಯವನ್ನ, ಶಂಭುರ ವಧೆಯನ್ನ, ಈ ವಿಷಯಗಳನ್ನ ಆಡುತ್ತಾ ಹೊಗಳುತ್ತಾ ಯಾರು ಹೇಳ್ತಾರೋ, ದೇವಿ ಮಹಾತ್ಮೆಯನ್ನ ಭಕ್ತಿಯಿಂದ ಯಾರು ಪಾರಾಯಣ ಮಾಡ್ತಾರೋ ಅಂತವರಿಗೆ ಯಾವ್ದಾದ್ರು ದುಷ್ಕೃತ ಆಪತ್ತಾಗ್ಲಿ, ದರಿದ್ರ ಆಗ್ಲಿ, ಬಂಧು ಮಿತ್ರಗಳಿಂದ ಏನಾದ್ರು ತೊಂದ್ರೆ ಆಗ್ತಾರದಾಗ್ಲಿ ಯಾವುದು ಕೂಡ ಅವ್ರಿಗೆ ಆಗೋದಿಲ್ಲ. ಅದನ್ನೆಲ್ಲ ಕೂಡ ನಾನು ರಕ್ಷಣೆ ಮಾಡ್ತೀನಿ ಅಂತ. ಈಗ ಬಂಧು ಮಿತ್ರರಿಂದ ಯೋಗ ಅಲ್ಲ ವಿಯೋಗ ಅಂತ, ಅವರಿಂದ ಕೆಟ್ಟದೇನಾದ್ರೂ ಆಗ್ತಾ ಇರುತ್ತೆ. ಅಂತದ್ದೇನಾದ್ರೂ ಇದ್ರೂ ಕೂಡ ನಾನಿಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತಾನು ಕೂಡ ಹೇಳ್ತಾರೆ ನಮ್ಮರು. ಮತ್ತೊಂದು ಯಾವ್ದಾದ್ರು ಅವ್ರಿಗೆ ಶತ್ರು ಭಯ ಆಗಿರುತ್ತೆ. ಅಂದ್ರೆ ಶತ್ರು ಭಯ ಆಗ್ಲಿ, ರಾಜ ಭಯ ಆಗ್ಲಿ, ಶಸ್ತ್ರ, ಬೆಂಕಿ, ಜಲ, ಪ್ರವಾಹ, ಯಾವುದೇ ಭಯ ಆಗ್ಲಿ ಅವ್ರಿಗೆ ಯಾವ ಭಯನೂ ಕೂಡ ಅವರಿಗೆ ಸಂಭವಿಸೋದಿಲ್ಲ. ಯಾವುದು ಕೂಡ ಅವರಿಗೆ ತಾಕೋದಿಲ್ಲ. ಯಾವ ಭಯವೂ ಕೂಡ ಅವರಿಗೆ ಮುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಈ
ದುರ್ಗಾ ಸಪ್ತಶತಿ ಅಂದ್ರೆ ದೇವಿ ಮಹಾತ್ಮೆಯನ್ನ ಓದುವವರಿಗೆ ಮಾತ್ರ ಅಂತ ಹೇಳಿ ಹೇಳ್ತಾರೆ. ಆದ್ದರಿಂದ ನನ್ನ ಈ ಮಹಾತ್ಮ್ಯವನ್ನು ಏಕಚಿತ್ತವಾಗಿ ಪಠಣ ಮಾಡ್ಬೇಕು, ಯಾವಾಗ್ಲೂ ಭಕ್ತಿಯಿಂದಾನೇ ಹೇಳ್ಬೇಕು, ಯಾಕೆಂದ್ರೆ ಇದು ಪರಮ ಕಲ್ಯಾಣಕಾರಿಯಾಗಿರುವಂತದ್ದು. ಆದ್ರಿಂದ ನಿಮ್ಮ ಭಕ್ತಿಯಿಂದ ನೀವೆಲ್ಲರೂ ಕೂಡ ಪಾರಾಯಣ ಮಾಡ್ಬೇಕು. ಇನ್ನೊಂದು ಫಲ ಏನು ಅಂತಂದ್ರೆ, ಮಹಾಮಾರಿಯಿಂದ ಉಂಟಾಗುವ ಎಲ್ಲಾ ಉಪದ್ರವಗಳನ್ನು ಮತ್ತು 3 ವಿಧದ ಉತ್ಪಾತಗಳನ್ನು ಈ ನನ್ನ ಮಹಾತ್ಮವು ಶಮನ ಮಾಡುತ್ತೆ. ಯಾವ ಗ್ರಹದಿಂದನೂ, ಯಾವ ಗ್ರಹ ದೋಷ ಆಗಿರ್ಬೋದು, ಯಾವ ದೋಷ ಆಗ್ಲಿ, ಮಹಾಮಾರಿಯಂತಹ ದೋಷ ಆಗ್ಲಿ, ಮಹಾಮಾರಿಯಂತಹ ಕೆಟ್ಟ ರೋಗಗಳಾಗ್ಲಿ ಯಾವುದು ಕೂಡ ಬಾಧಿಸೋದಕ್ಕೆ ನಾನು ಬಿಡೋದಿಲ್ಲ. ಎಲ್ಲವನ್ನು ಕೂಡ ನಾನಿಲ್ಲಿ ಶಮನ ಮಾಡ್ಬಿಡ್ತೀನಿ ಅಂತ ಹೇಳಿ ಅಮ್ಮನವರು ಹೇಳ್ತಾ ಇದ್ದಾರೆ. ಮುಂದಿನ ಫಲ ಏನ್ ಹೇಳ್ತಾ ಇದಾರೆ ಅಂದ್ರೆ, ನನ್ನ ದೇವಸ್ಥಾನದಲ್ಲಿ ಅಂದ್ರೆ ಅವ್ರು ಇರುವಂತಹ ಸ್ಥಳದಲ್ಲಿ, ದೇವಸ್ಥಾನದಲ್ಲಿ ಇದು ಚೆನ್ನಾಗಿ ಮತ್ತು ನಿತ್ಯವೂ ಪಠಣೆ ಆಗ್ತಾ ಇದ್ರೆ ಆ ದೇವಸ್ಥಾನ ಬಿಟ್ಟು ನಾನು ಎಲ್ಲೂ ಅಲ್ಲಾಡೋದೇ ಇಲ್ಲ, ಅಲ್ಲೇನೆ ಇದ್ ಬಿಡ್ತೀನಿ, ಅದೇ ನನ್ನ ಸಾನ್ನಿಧ್ಯ ಅಂತ ತಿಳ್ಕೊಂಡು ಅಲ್ಲೇ ನಾನು ಸ್ಥಿರವಾಗಿ ನೆಲೆಸ್ಬಿಡ್ತೀನಿ ಆ ದೇವಸ್ಥಾನದಲ್ಲಿ ಅಂತಾನೆ ಅಮ್ಮನವರು ಅದನ್ನು ಕೂಡ ಹೇಳ್ತಾರೆ. ಇಲ್ಲಿ ನೋಡ್ಬೇಕು, ಬಲಿದಾನ, ಪೂಜೆ, ಅಗ್ನಿ ಕಾರ್ಯ, ಮಹೋತ್ಸವ ಈ ಸಂದರ್ಭಗಳಲ್ಲಿ ನನ್ನ ಈ ಚರಿತ್ರೆ ಎಲ್ಲವನ್ನು ಪಠಿಸ್ಬೇಕು ಮತ್ತೆ ಹೇಳ್ಬೇಕು ಅಂತ ಇಲ್ಲಿ ಅಮ್ಮನವರು ಹೇಳ್ತಾರೆ. ಜ್ಞಾನದಿಂದ ಕೂಡಿರಲಿ ಅಥವಾ ಅಜ್ಞಾನವಿಲ್ಲದೆಯೇ ಆಗಲಿ, ಭಕ್ತನು ಮಾಡುವ ಬಲಿ ಪೂಜೆಯನ್ನು, ಹೋಮವನ್ನು ನಾನು ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ. ಆದ್ರೆ ಪ್ರೀತಿಯಿಂದ, ಶ್ರದ್ಧಾ ಭಕ್ತಿಯಿಂದ ಈ ಒಂದು ದೇವಿ ಮಹಾತ್ಮೆಯನ್ನ ಪಾರಾಯಣ ಮಾಡ್ಬೇಕು. ಪ್ರತಿ ವರ್ಷ ಶರನ್ನವರಾತ್ರಿ ಕಾಲದಲ್ಲಿ ನನ್ನ ಪೂಜೆಯನ್ನ ಮಾಡಿ ಅದರ ಅಂಗವಾಗಿ ನನ್ನ ಈ ಮಹಾತ್ಮ್ಯವನ್ನ ಭಕ್ತಿಯಿಂದ ಕೂಡಿ ಹೇಳುವ ಮನುಷ್ಯನು ನನ್ನ ಅನುಗ್ರಹದಿಂದ ಸಕಲ ಕಷ್ಟಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಇಲ್ಲಿ ಧನ, ಧಾನ್ಯ, ಪೌತ್ರಾದಿ ಸುಖಗಳನ್ನು ಒಂದು ಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ ಎಲ್ಲವನ್ನು ಕೂಡ ನನಗೆ ಕೊಡ್ತೀನಿ. ಯಾವುದು ಕೂಡ ಇಲ್ಲಿ ಸಂಶಯ ಕೊಡೋ ಅವಶ್ಯಕತೆ ಇಲ್ಲ. ಯಾವ ಪುರುಷನು ನನ್ನ ಈ ಮಹಾತ್ಮ್ಯವನ್ನು ಮತ್ತು ಮಂಗಳಕರಗಳಾದ ನಾನಾ ಅವತಾರಗಳ ವಿಷಯಗಳನ್ನು ಹಾಗೆಯೇ ಯುದ್ಧಗಳಲ್ಲಿ ನನ್ನ ಪರಾಕ್ರಮಗಳನ್ನು ಹೇಳುವನೋ ಅವನು ನಿರ್ಭಯನಾಗುತ್ತಾನೆ. ಮತ್ತೊಂದು ಫಲ ನೋಡೋದಾದ್ರೆ, ನನ್ನ ಮಹಾತ್ಮ್ಯವನ್ನು ಕೇಳುವ ಮನುಷ್ಯರ ಶತ್ರುಗಳು ನಾಶ ಆಗ್ತಾರೆ ಮತ್ತು ಅವರಿಗೆ ಕಲ್ಯಾಣ ಉಂಟಾಗುತ್ತೆ. ಹಾಗೆಯೇ ಅವರ ವಂಶವೇ ಸಂತೋಷವಾಗಿ ಇರುತ್ತೆ. ಆ ರೀತಿಯಾಗಿ ನಾನು ನೋಡ್ಕೊಂತೀನಿ ಅಂತ ಹೇಳಿ ಅಮ್ಮನವರು ಹೇಳ್ತಾರೆ. ಮತ್ತೊಂದು ಫಲ ನೋಡೋದಾದ್ರೆ, ಶಾಂತಿ ಕರ್ಮಗಳನ್ನು ಮಾಡುವ ಸಂದರ್ಭಗಳಲ್ಲಿ ಕೆಟ್ಟ ಕನಸುಗಳು ಬಿದ್ದಾಗ ಮತ್ತು ಉಗ್ರವಾದ ಗ್ರಹಗತಿಯಿಂದ ಪೀಡೆಗಳೇನಾದ್ರೂ ಉಂಟಾದ್ರೆ ಈ ನನ್ನ ಮಹಾತ್ಮೆ ಕೇಳ್ಬೇಕು. ಅವಾಗ ಈ ಎಲ್ಲಾ ಕೆಟ್ಟ ಕನಸುಗಳಾಗ್ಲಿ, ಉಗ್ರವಾಗಿರುವಂತಹ ಗ್ರಹಗತಿಗಳಾಗ್ಲಿ, ಪೀಡೆಗಳಾಗ್ಲಿ ಎಲ್ಲವೂ ಕೂಡ ಆ ಕ್ಷಣ ಮಾತ್ರದಲ್ಲೇ ಶಮನ ಆಗೋಗುತ್ತೆ ಅಂತ ಹೇಳಿ ಅಮ್ಮನವರು ಹೇಳ್ತಾರೆ. ಹೀಗೆ ಉಪದ್ರವಗಳು, ಗ್ರಹ ಪೀಡೆಗಳಿಗೂ ಶಾಂತ ಎಲ್ಲರಿಗೂ ಕೂಡ ಶಾಂತಿ ಆಗುತ್ತೆ. ಏನನ್ನ ಹೇಳೋದ್ರಿಂದಲ್ಲ, ಇಲ್ಲಿ ಕೇಳೋದ್ರಿಂದನೇ ಇಷ್ಟೆಲ್ಲ ಫಲಗಳನ್ನ ನಾನು ಕೊಡ್ತೀನಿ. ಇಂಥ ಮನುಷ್ಯರಿಂದ ನೋಡಲ್ಪಟ್ಟ ದುಸ್ವಪ್ನಗಳು ಕೂಡ ಶುಭ ಸೂಚನೆಯಾಗಿ ನಾನು ಪರಿವರ್ತನೆಯನ್ನ ಮಾಡ್ತೀನಿ ಅಂತನೂ ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಚಿಕ್ಕ ಮಕ್ಕಳಿಗೆ, ಬಾಲಗ್ರಹ ಪೀಡಿತ ಮಕ್ಕಳಿಗೆ ಶಾಂತಿಯನ್ನ ಕೊಡ್ತೀನಿ, ಅಂದ್ರೆ ಶಾಂತಿಯನ್ನು ಉಂಟು ಮಾಡ್ತೀನಿ. ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಏನಾಗುತ್ತೆ, ಒಟ್ಟಿಗೆ ಕೆಲಸ ಮಾಡುವಾಗ ಒಬ್ರಿಗೊಂದ್ರೆ ಒಬ್ರಿಗೆ ಆಗೋದಿಲ್ಲ. ಅಂತ ಸಮಯದಲ್ಲೂ ಕೂಡ ನಾನು ಈ ಒಂದು ಅಂದ್ರೆ ನನ್ನ ಮಹಾತ್ಮೆಯನ್ನ ಹೇಳಿದಾಗ ಆ ಒಂದು ಶತ್ರುವು ಕೂಡ, ಅಂದ್ರೆ ಒಟ್ಟಿಗೆ ಕೆಲಸ ಮಾಡ್ತಾ ಇರುವಂತಹ ಶತ್ರುಗಳು ಕೂಡ ಸ್ನೇಹಿತರಾಗಿ ಬದಲಾವಣೆಯನ್ನ ಮಾಡ್ತೀನಿ. ಅಂದ್ರೆ ಆ ರೀತಿಯಾಗಿ ಬೆಳವಣಿಗೆಯನ್ನ ನಾನು ಮಾಡ್ತೀನಿ ಅಂತ. ಮತ್ತೊಂದು ಫಲವನ್ನ ನೋಡೋದಾದ್ರೆ, ದುಷ್ಟ ಕಾರ್ಯಗಳಲ್ಲಿ ತೊಡಗಿರುವವರೆಲ್ಲರ ಶಕ್ತಿಯನ್ನು ಅತ್ಯಂತವಾಗಿ ನಾನು ಕಡಿಮೆಗೊಳಿಸ್ತೀನಿ. ದುಷ್ಟ ದೈವ ಭೂತ ಪಿಚಾಚಾದಿಗಳನ್ನ ಕೇವಲ ಪಠನೆ ಮಾಡ್ತಾ ಇರೋವಾಗೇನೆ ಅವರು ನಾಶ ಆಗೋಗ್ತಾರೆ. ಅಂದ್ರೆ ನನ್ನ ಮಹಾತ್ಮೆಯನ್ನ ಪಠನೆ ಮಾಡೋವಾಗೇನೆ ಅವರೆಲ್ಲರೂ ಕೂಡ ನಾಶ ಆಗೋಗ್ಬಿಡ್ತಾರೆ ಅಂತ ಹೇಳಿ ಅಮ್ಮನವರು ಹೇಳ್ತಾ ಇರೋದು. ಮತ್ತೊಂದು ಫಲ ನೋಡೋದಾದ್ರೆ, ನನ್ನ ಈ ಮಹಾತ್ಮೆ ಎಲ್ಲವೂ ನನ್ನ ಸನ್ನಿಧಿಯಲ್ಲೇ ಉಂಟು ಮಾಡುತ್ತೆ. ಅಂದ್ರೆ ಪಶು ಬಲಿಯಿಂದಾಗಲಿ,
ಹೂ, ಆರ್ಘ್ಯ, ಧೂಪ, ಗಂಧ, ದ್ರವ್ಯ, ದೀಪ ಮೊದಲಾದ ಮುಂತಾದ ವಸ್ತುಗಳಿಂದಾಗಲಿ, ಬ್ರಾಹ್ಮಣರ ಭೋಜನಗಳಿಂದಾಗಲಿ, ಹೋಮಗಳಿಂದಾಗಲಿ, ಚುಮುಕಿಸಿದ ಯೋಗ್ಯವಾದ ಗಂಗಾಜಲವಾಗಲಿ, ದ್ರವ್ಯಗಳಾಗಲಿ, ಇತರ ಬಗೆ ಬಗೆಯ ಭೋಗ ವಸ್ತುಗಳಾಗಲಿ, ದರಾದಿಗಳಾಗಲಿ, ಯಾವುದೇ ಆಗಿರಲಿ, ನನ್ನಲ್ಲಿ ಯಾವ ಪ್ರೀತಿ ಅಂದ್ರೆ ಅವ್ರು ಕೊಡ್ತಾರಲ್ವಾ, ಅದು ಯಾವ ರೀತಿಯಾದ್ರೂ ಆಗಿರ್ಲಿ, ನನ್ನನ್ನು ತೃಪ್ತಿಪಡಿಸುವುದರ ಮೂಲಕ ನನ್ನಲ್ಲಿ ಯಾವ ಪ್ರೀತಿ ಉಂಟಾಗ್ಬೋದೋ ಅದು ಈ ಮಹಾತ್ಮ್ಯವನ್ನು ಒಂದೇ ಬಾರಿ ಪಠಣೆ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಉಂಟಾಗುತ್ತೆ. ನೀವೇನು ಕೊಡೋದೇ ಬೇಡ ಅಮ್ಮನಿಗೆ, ಏನು ಧೂಪ, ಹೂವ, ಏನನ್ನು ಕೊಡ್ಬೇಡಿ, ನೀವು ಏನನ್ನು ಕೊಡೋದೇ ಬೇಡ. ಆದ್ರೆ ಈ ಒಂದು ಮಹಾತ್ಮ್ಯವನ್ನ ಪಠಣೆ ಮಾಡೋದ್ರಿಂದ ಇವೆಲ್ಲವೂ ಕೂಡ ನನಗೆ ಪ್ರೀತಿ ಉಂಟಾಗುತ್ತೆ. ಹೇಳೋದ್ರಿಂದ ಕೇಳೋದ್ರಿಂದ ಎಲ್ಲಾ ಪ್ರೀತಿನೂ ಕೂಡ ನನಗೆ ಉಂಟಾಗುತ್ತೆ. ನೀವು ಪಾರಾಯಣ ಮಾಡಿದ್ರೆ ಸಾಕು, ನನ್ನ ಅನುಗ್ರಹಕ್ಕೆ ಪಾತ್ರರಾಗ್ತೀರ. ಹೀಗೆ ಇದು ಪಾಪಗಳನ್ನು ಕೂಡ ಹೋಗಲಾಡಿಸುವಂತದ್ದು, ಮತ್ತೆ ಆರೋಗ್ಯವನ್ನ ಕೊಡುವಂತದ್ದು. ಯಾರಿಗೆ ಅನಾರೋಗ್ಯ ಇರುತ್ತೆ ಅವರಿಗೆ ಆರೋಗ್ಯವನ್ನು ಕೂಡ ಕೊಡುವಂತದ್ದು ಯಾವುದು? ದೇವಿ ಮಹಾತ್ಮೆ ಕೇಳೋದ್ರಿಂದ ಮತ್ತೆ ಹೇಳೋದು. ನನ್ನ ವಿಧದ ಜನ್ಮಗಳ ಕೀರ್ತನೆಯು ಭೂತಗಳಿಂದ ರಕ್ಷಣೆಯನ್ನು ಮಾಡುತ್ತೆ. ಅದೇ ರೀತಿ ಯುದ್ಧಗಳಲ್ಲಿ ದುಷ್ಟ ರಾಕ್ಷಸರ ಸಂಹಾರ ರೂಪವಾದ ಯಾವ ನನ್ನ ಚರಿತ್ರೆ ಆಗಿದೆಯೋ ಅದನ್ನ ಹೇಳೋದ್ರಿಂದ ವೈರಿಗಳು ಮತ್ತೆ ಯಾವುದೇ ರೀತಿಯ ಭಯ ಇದ್ರು ಕೂಡ ಎಲ್ಲವೂ ಕೂಡ ನಾಶ ಆಗುತ್ತೆ. ನಾಶ ಆಗೋದ್ರಿಂದ ಮೊದಲು ಭಯನೇ ನಮ್ಗೆ ಉಂಟಾಗೋದಿಲ್ಲ ಅಂತ ಇಲ್ಲಿ ಅಮ್ಮನವರು ಹೇಳ್ತಾರೆ. ಮತ್ತೊಂದು ಇನ್ನು ಎರಡು ಇದೆ. ನಿಮ್ಮಿಂದ ಮಾಡಲ್ಪಟ್ಟ ಸ್ತೋತ್ರಗಳು ಯಾವಿವೆಯೋ ಅವು ಬ್ರಹ್ಮರ್ಷಿಗಳಿಂದ ಮತ್ತು ಚತುರ್ಮುಖನಿಂದ ಮಾಡಲ್ಪಟ್ಟ ಯಾವ ಸ್ತುತಿಗಳಿವೆಯೋ ಅವೆಲ್ಲವೂ ಕೂಡ ಶುದ್ಧ ಬುದ್ಧಿಯಿಂದನೇ ಇರುವಂತದ್ದು. ಕಾಡಿನಲ್ಲಿಯೂ ಬೆಂಗಾಡಿನಲ್ಲಿಯೂ ಕಾಳ್ಗಿಚ್ಚಿನಿಂದ ಸುತ್ತುವರಿಯಲ್ಪಟ್ಟವನಾಗಿರ್ಬೋದು, ಕಳ್ಳರಿಂದ ಕಳ್ಳರಿರುವಂತಹ ನಿರ್ಜನ ಪ್ರದೇಶದಲ್ಲಾದ್ರೂ ಇರ್ಬೋದು, ಶತ್ರುಗಳು ನಮ್ಮನ್ನು ಸೆರೆ ಹಿಡ್ಕೊಂಡಿರ್ತಾರೆ ಆ ರೀತಿಯಲ್ಲಾಗಿರ್ಬೋದು, ಕಾಡಿನಲ್ಲಿ ಒಂದು ಸಿಂಹ ನಮ್ಮನ್ನ ಅಟ್ಟಾಡ್ಸ್ಕೊಂಡು ನಮ್ಮ ಬೆನ್ನಟ್ಟಿರುತ್ತೆ ಅವಾಗಾಗಿರ್ಬೋದು, ಕೋಪಗಳು ಯಾವ್ದಾದ್ರೂ ಆಗಿರ್ಬೋದು, ಯಾವುದೋ ಒಬ್ಬ ರಾಜ ನಮ್ಮನ್ನ ಗಲ್ಲಿಗೇರಿಸ್ಬೇಕು, ಇಲ್ಲ ಮತ್ತೊಂದು ಬಂಧನಕ್ಕೆ ಗುರಿ ಮಾಡ್ಕೊಂಡಿರ್ಬೋದು, ಇಲ್ಲಾಂದ್ರೆ ಯಾವ್ದೋ ಒಂದು ಮಹಾಸಾಗರದಲ್ಲಿ ಒಂದು ತೆಪ್ಪೆಯಲ್ಲಿ ಸುಂಟ್ರು ಗಾಳಿ ಬಂದು ಕೊಚ್ಕೊಂಡು ಹೋಗ್ತಾ ಇರ್ಬೋದು. ಈ ರೀತಿ ಆಗಿರುವಂತಹ ತುಂಬಾ ಘೋರವಾದ ಯುದ್ಧದಲ್ಲೂ ಕೂಡ ಅಮ್ಮನವರ ಈ ಒಂದು ಚರಿತ್ರೆಯನ್ನ ಹೇಳ್ಕೊಳೋದ್ರಿಂದ ಯಾರು ಹೇಳ್ತಾ ಇರ್ತಾರೆ ಅವರಿಗೆ ಈ ರೀತಿಯಾದಂತಹ ಯಾವ ಬಲೆ ಆಗ್ಲಿ, ಯಾವ ಒಂದು ಕಷ್ಟ ಆಗ್ಲಿ, ಇದು ಯಾವ ಬಾಧೆಯಲ್ಲೂ ಕೂಡ ಸಿಲ್ಕೋದಿಲ್ಲ. ಅದನ್ನ ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ. ಅಂತವರಿಗೆ ನಾನು ಮುಕ್ತಿಯನ್ನು ಕೂಡ ಕೊಡ್ತೀನಿ. ಇಂತಹ ನೋವು ಅವರಿಗೆ ಬಾರದಂತೆ ನಾನು ನೋಡ್ಕೊತೀನಿ ಅಂತಾನು ಕೂಡ ಹೇಳ್ತಾರೆ. ಮತ್ತೊಂದು ನಾವಿಲ್ಲಿ ನೋಡ್ಬೋದು, ಕೊನೆಯ ಒಂದು ಫಲ ಏನಿದೆ ಅಂದ್ರೆ, ನನ್ನ ಚರಿತ್ರೆಯನ್ನು ಸ್ಮರಿಸುತ್ತಿರುವವನಿಂದ ಸಿಂಹಾದಿ ಕ್ರೂರ ಮೃಗಗಳು, ಕಳ್ಳರು, ಶತ್ರುಗಳು ನನ್ನ ಪ್ರಭಾವದಿಂದ, ಅಂದ್ರೆ ಅಮ್ಮನವರ ಪ್ರಭಾವದಿಂದ ನಾವ್ ಯಾರ್ಯಾರು ಪಾಲನ ಮಾಡ್ತಾ ಇದೀವಿ ನಮ್ಗೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಇಂಥವ್ರು ನಮ್ಗೆ ಕೆಟ್ಟದನ್ನ ಮಾಡ್ತಾ ಇದಾರೆ, ಇಂತಹ ಮೃಗ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅಂತ ದೂರದಿಂದನೇ ಅಮ್ಮನವರು ಅವರನ್ನ ನಾಶ ಮಾಡ್ಬಿಡ್ತಾರಂತೆ. ಇಷ್ಟು ಅಮ್ಮನವರ ದೇವಿ ಮಹಾತ್ಮೆ ಚರಿತ್ರೆಯನ್ನು ಓದೋದ್ರಿಂದ ಇಷ್ಟೆಲ್ಲ ಫಲ ಇದೆ ಅಂದ್ರೆ ನಾವ್ ಯಾಕೆ ಓದ್ಬಾರ್ದು ಅಲ್ವಾ? ಇಷ್ಟೆಲ್ಲಾ ನಾವು ದೇವರ ಬಗ್ಗೆ ತಿಳ್ಕೊಂಡಿದೀವಿ ಈ ರೀತಿ ಆ ರೀತಿ ಅಂತ ಹೇಳಿ, ಆದ್ರೆ ಸಾಕ್ಷಾತ್ ದೇವಿನೇ ಇಷ್ಟೆಲ್ಲ ಕೊಡ್ತೀನಿ ಅಂದಾಗ ನಮ್ಗೆ ಯಾಕೆ ನಂಬಿಕೆ ಬರಲ್ಲ? ನಾವ್ ಯಾಕೆ ಓದಲ್ಲ? ಆ ತಪ್ಪನ್ನ ನಾವು ತುಂಬಾ ಸರಿ ಮಾಡಿರ್ತೀವಿ, ಸ್ವಲ್ಪ ನೆಗ್ಲೆಕ್ಟ್ ಕೂಡ ಮಾಡ್ತೀವಿ. ಆ ನೆಗ್ಲೆಕ್ಟ್ಗೆ ಮಾಯೆ, ಆ ಮಾಯೆಗೆ ಕಾರಣನೇ ದೇವಿ. ಬಟ್ ಅಂದ್ರೆ ನಾವು ಈ ಮಹಾತ್ಮೆಯನ್ನ ಓದಿದಾಗ ಆ ಮಾಯೆಯಿಂದ ನಾವು ಹೊರಗಡೆ ಬರಕ್ ಸಾಧ್ಯ ಆಗುತ್ತೆ. ಅದರಿಂದ ಆದಷ್ಟು ನಾವು ದೇವಿ ಮಹಾತ್ಮೆಯನ್ನ ಓದೋದ್ರಿಂದ, ಅಮ್ಮನವರ ಲೀಲಾ ವೈಭವಗಳನ್ನ ತಿಳ್ಕೊಳ್ಳೋದ್ರಿಂದ, ಮತ್ತೆ 4 ಜನಕ್ಕೆ ಸಾರೋದ್ರಿಂದ ತುಂಬಾನೇ ಅನುಕೂಲ ಆಗುತ್ತೆ. ಯಾವ ರೀತಿ ಈಗ ಹೇಳಿದಂತಹ ಎಲ್ಲಾ ಒಂದು ಫಲಗಳನ್ನ ನಾವು ಇಲ್ಲಿ ನೋಡ್ಬೋದು. ಇದನ್ನ ನಾವು ಮುಂದಿನ ವಾರದಿಂದ ದೇವಿ ಮಹಾತ್ಮೆಯನ್ನ ತುಂಬಾ ಪ್ರೀತಿ, ಶ್ರದ್ಧಾ, ಭಕ್ತಿಯಿಂದ ನಾವು ಪಾರಾಯಣ ಮಾಡೋದಿಕ್ಕೆ, ದೇವಿಯಲ್ಲಿ ನಾವು ಅನುಗ್ರಹವನ್ನ ಪಡ್ಕೊಳೋದಿಕ್ಕೆ ದೇವಿಗೆ ಮೊದಲು ನಾವು ಶರಣಾಗ್ಬೇಕಾಗುತ್ತೆ. ಓಕೆ, ಇಲ್ಲಿಗೆ ದೇವಿ ಮಹಾತ್ಮೆ ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಿನ್ನೆ ಸ್ವಲ್ಪ ಸಮಯ ಜಾಸ್ತಿ ಆಗೋಯ್ತು, ಎಲ್ಲರಿಗೂ ಸ್ವಲ್ಪ ತೊಂದರೆ ಆಯ್ತು ಅನ್ಕೊಂತೀನಿ. ಅದಕ್ಕೋಸ್ಕರ ಇವತ್ತು ಸ್ವಲ್ಪವನ್ನೇ ನಾನು ಬರ್ದು ಇದ್ ಮಾಡ್ಕೊಂಡಿದ್ದೆ. ಮತ್ತೆ ನಾಳೆ ನಾವು ಭಗವದ್ಗೀತಾ ನೋಡೋಣ.
ಏನಿದೆ ಭಗವದ್ಗೀತಾ ಅಂತೇಳಿ. ನಾಳೆಗೆ ನಮ್ಮ ಇಂಟ್ರೊಡಕ್ಷನ್ ಕ್ಲಾಸ್ ಮುಗಿಯುತ್ತೆ. ಅದರ ಮಾರನೇ ದಿನದಿಂದ ಅಂದ್ರೆ ಗುರುವಾರದಿಂದ ನಾವು ಶ್ಲೋಕಗಳ ಕಡೆಗೆ ಹೋಗೋಣ. ದೇವಿ ಮಹಾತ್ಮೆಯ ಬಗ್ಗೆ ಹೇಳ್ತಾ ಇದ್ರೆ ಎಷ್ಟು ಹೇಳಿದ್ರು ಕಡಿಮೆನೆ ಆಗುತ್ತೆ. ನನ್ಗೆ ಇದು ಕಡಿಮೆನೆ ಆಯ್ತು ಅನ್ಸುತ್ತೆ. ಯಾಕಂದ್ರೆ ನೀವು ನೋಡಿ ಆ ಬುಕ್ ಅಲ್ಲಿ ಬರ್ದಿದ್ದಾರೆ. ಪ್ರಥಮ ಚರಿತ್ರೆ ನಾನು ಹೇಳಿದೀನಿ, ಎರಡನೇ ಚರಿತ್ರೆ ಮತ್ತೆ ಮೂರನೇ ಚರಿತ್ರೆಯಲ್ಲಿ ಇದೆ ನೋಡಿ. ಅದರಲ್ಲಿ ಯಾವ ಯಾವ ರೀತಿಯಾಗಿ ಅಮ್ಮನವರ ಮುಂದೆ ಏನೇನನ್ನ ನಾವು ತಿಳ್ಕೊಂತೀವಿ ಅಂತ. ಅದನ್ನ ಓದಿಲ್ಲ ಅಂದ್ರೆ ಚಿಂತೆ ಇಲ್ಲ. ನೀವು ಒಂದೊಂದು ಅಧ್ಯಾಯದಲ್ಲೂ ಕೂಡ ಪ್ರತಿಯೊಂದು ಅವರ ಒಂದು ಏನ್ ಹೇಳ್ತಾರೆ, ಯಾರು ಯಾರಿಗೆ ಹೇಳ್ತಾರೆ, ಏನು ಎತ್ತ ಸ್ಟೋರಿಗಳು ಎಲ್ಲಾನು ಕೂಡ ಶ್ಲೋಕದ ಪಕ್ಕದಲ್ಲೇ ಮೀನಿಂಗ್ ಇದೆ. ನೀವಲ್ಲಿ ನೋಡ್ಕೋಬಹುದು ಸ್ಪಷ್ಟವಾಗಿ ದೇವಿಯ ಒಂದು ವಿವರಣೆ, ಮಹಿಮೆ ಎಲ್ಲವನ್ನು ಕೂಡ, ದೇವಿಯ ಮಾಯಿ ಆಗಿರ್ಬೋದು, ಎಲ್ಲವನ್ನು ನಾವಿಲ್ಲಿ ತಿಳ್ಕೊತಾ ಹೋಗ್ಬೋದು. ಓಕೆ, ಮತ್ತೆ ನಾಳೆ ನಾವು ಭಗವದ್ಗೀತೆಯ ಬಗ್ಗೆ ತಿಳ್ಕೊಳ್ಳೋಣ. ಏನಿದೆ ಏನು ಎತ್ತ ಅಂತ. ಆಲ್ಮೋಸ್ಟ್ ಎಲ್ಲರಿಗೂ ಭಗವದ್ಗೀತೆ ಬಗ್ಗೆ ಗೊತ್ತಿದೆ, ಆದ್ರೂ ಕೂಡ ಸ್ವಲ್ಪ ಸ್ಪಷ್ಟ ನೀಟಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾರಾದ್ರೂ ಏನಾದ್ರು ಹೇಳಂಗಿದ್ರೆ ಮಾತಾಡ್ಬೋದು, ಇಲ್ಲಾಂದ್ರೆ ಮತ್ತೆ ನಾವು ನಾಳೆ 4 ಗಂಟೆಗೆ ಮತ್ತೆ ಭೇಟಿ ಆಗೋಣ. ಯಾವ ಒಂದು ವಿಷಯ ತಗೊಂಡು ಭಗವದ್ಗೀತಾ ನಮ್ಮ ಒಂದು ಜೀವನಕ್ಕೆ ಬೇಕಾಗಿರುವಂತದ್ದೇ ಭಗವದ್ಗೀತೆಯಂತಹ ಗೀತಸಾರ. ಅದರಿಂದ ಅದನ್ನ ನಾವು ನಾಳೆ ತಿಳ್ಕೊಳ್ಳೋಣ. ಧನ್ಯವಾದಗಳು ಮ್ಯಾಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮ್ಯಾಮ್. ಧನ್ಯವಾದ.